ಹಾಯ್ ಗಾಯ್ಸ್, ಇವತ್ ನೋಡ್ತಿರೋ ಲವ್ ಸ್ಟೋರಿ ಯಾವ ತರ ಅಂದ್ರೆ ಇದು ರಿಯಲ್ ಲೈಫ್ ಅಲ್ಲಿ ನಡೆದಿರೋ ಲವ್ ಸ್ಟೋರಿ. ಒಂದ್ ಡೈರೆಕ್ಟರ್ ಏನೋ ಹಿಂಗೆ ನಾವಲ್ ಏನೋ ಓದ್ತಾ ಇರ್ಬೇಕಾದ್ರೆ ಈ ಬುಕ್ ಸಿಕ್ಕಿದಾಗ ಅಂದ್ರೆ ಈ ಸ್ಟೋರಿ ಯಾವ್ದೋ ಒಂದು ವೆಬ್ಸೈಟ್ ಸಿಕ್ಕಿದಾಗ ಅದನ್ನ ಓದ್ಬಿಟ್ಟು ಈ ಫಿಲಂ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಈ ಫಿಲಂ ನ ಹಂಗೆ ತಗೊಂಡೋಗಿ ಡೈರೆಕ್ಟ್ ಮಾಡಿ ಒಂದ್ ಮೂವಿನೇ ಮಾಡ್ಬಿಟ್ರು. ಆ ಡೈರೆಕ್ಟರ್ ತುಂಬಾ ಫೇಮಸ್ ಆಗ್ಬಿಟ್ರು. ಈ ಫಿಲಂ ಹೆಸರು ಮೈ ಸಾಸಿ ಗರ್ಲ್ ಅಂತ. ಆಮೇಲೆ ಮೇನ್ ಪಾಯಿಂಟ್, ಈ ಫಿಲಂ ನನಗೆ ತುಂಬಾ ಇಷ್ಟ, ಅದರಿಂದ ನಾನು ಇನ್ನೂ ಚೆನ್ನಾಗಿ ಹೇಳಿ ಟ್ರೈ ಮಾಡ್ತೀನಿ. ಆಮೇಲೆ ಲೆಂತ್ ಏನೋ ಜಾಸ್ತಿ ಆಯ್ತು ಅಂದ್ರೆ ಬೇಜಾರ್ ಪಟ್ಕೊಳಕ್ ಹೋಗ್ಬಿಡಿ. ಸ್ಟಾರ್ಟಿಂಗ್ ಇಲ್ಲಿ ನಮ್ ಹೀರೋ ಅಂತ ತೋರ್ತಾನೆ. ನಮ್ ಹೀರೋ ಒಂದು ಟೀನೇಜ್ ಹುಡುಗ. ಅವನು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಅವ್ರ ಅಮ್ಮನ್ ಫೋನ್ ಬರುತ್ತೆ. ಫೋನ್ ಎತ್ಕೊಳಕಿನ್ ಮುಂಚೆನೆ ಎದುರ್ಕೊಂತ ಇರ್ತಾನೆ. ಏನಕ್ಕೆ ಅಂದ್ರೆ ಅವ್ರ ಅಮ್ಮ ಒಂದ್ ಕೆಲಸ ಹೇಳಿರ್ತಾರೆ, ಅವ್ರ ಅದೇ ನೋಡ್ಗಿ ಮಾತಾಡ್ಸುತ್ತ. ಅದರಿಂದ ಅವ್ನು ಹೋಗಿರಲ್ಲ. ಅದರಿಂದ ಫುಲ್ ಎರಿಕೊಂಡು ಬೈತಾ ಇರ್ತಾರೆ. ಬೈಯಕ್ ಸ್ಟಾರ್ಟ್ ಮಾಡಿದ್ರೆ ಬಾಯೆಲ್ಲ ಕಿವಿಲಿ ರಕ್ತ ಬರಗಂಟು ಬಿಡಲ್ಲ, ಆ ಲೆವೆಲ್ ಬೈತಾ ಇರ್ತಾರೆ. ಇವನು ಏನಪ್ಪಾ ಮಾಡೋದು ಅಂತ ಅನ್ಬೇಕಾದ್ರೆ ಚೆನ್ನಾಗ್ ಬೈತಾರೆ. ಈ ಅದೇ ನೋಡಕ್ ಹೋಗು ಅಂತ ಅಂದ್ರೆ ನೀವ್ ಹೋಗದೆ ಏನ್ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಬೈಬೇಕಾರೆ ಹೀರೋ ರೀಸನ್ ಹೇಳ್ತಿರೋದು ಏನಕ್ಕೆ ಅಂದ್ರೆ ಅದೇ ಅವ್ನು ಹೋಗಿದ್ದೆ ಚಿಕ್ಕ ಮಕ್ಳಿನ ತರ ಕೆನ್ನೆನ ಚೆನ್ನಾಗಿ ಗಿಂತಾರಂತೆ. ಆ ಗಿಂಡದು ಅವ್ನಿಗೆ ಆಗಲ್ವಂತೆ. ಏನ್ ಚಿಕ್ಕ ಹುಡುಗನ ಅವ್ರು ಒಂಥರ ಎಳೆ ಮಗು ತರ ಗಿಂತಾರಲ್ಲ ಅನ್ಕೊಂಡು ಅದ್ರ ಬಗ್ಗೆ ಹೇಳ್ತಾನೆ. ಈ ವಿಷಯ ಕೇಳಿದ್ಮೇಲೆ ಅವ್ರ ಅಮ್ಮ ಬೈತಿರೋದ್ ನೋಡ್ಬಿಟ್ಟು ಫೋನ್ ಇಟ್ಬಿಡ್ತಾನೆ. ಆಮೇಲೆ ಡ್ರಿಂಕ್ಸ್ ಮಾಡಿದ್ನಲ್ಲ ಸರಿ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಮನೆಗೆ ಹೋಗ್ಬೇಕು ಅಂತ ಟ್ರೈನ್ ಹತ್ತಕ್ಕೆ ಅಂತ ವೈಟ್ ಮಾಡ್ತಾ ಇರ್ತಾನೆ ಅವ್ನ ಸ್ಟಾಪ್. ಅಲ್ಲಿ ವೈಟ್ ಮಾಡ್ಬೇಕಾದ್ರೆ ಒಂದ್ ಹುಡುಗಿ ಬರ್ತಾಳೆ. ಅದೇ ನಮ್ ಸ್ಟೋರಿ ಹೀರೋಯಿನ್. ಅವಳು ತುಂಬಾ ಡ್ರಿಂಕ್ಸ್ ಮಾಡ್ಬಿಟ್ಟು ಗಮನನೇ ಇಲ್ದೆ ಟ್ರೈನ್ ತುದಿ ಹತ್ರ ನಿಂತಿರ್ತಾಳ. ಅವಳು ಏನ್ ಮಾಡ್ತಾವಳೆ ಅವಳಿಗೆ ಗೊತ್ತಿಲ್ಲ. ಆಗ ಏನಮ್ಮ ಮಾಡ್ತಿದ್ಯಾ ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ಕಾಪಾಡ್ತಾನೆ. ಕಾಪಾಡಿದ್ಮೇಲೆ ಅವ್ನ್ ಪಾಡಿಗೆ ನಿಂತಿರ್ತಾನೆ. ಹೆಂಗ್ ನೋಡಿ ಹೀರೋನ ದುರ್ಗುಟ್ಕೊಂಡ್ ನೋಡ್ತಾ ಇರ್ತಾಳೆ. ಇದು ಹೀರೋ ನೋಟಿಸ್ ಮಾಡ್ತಾನೆ. ಅದಾದ್ಮೇಲೆ ಒಳಗೋಗ್ತಾರೆ. ಒಳಗೋದ್ಮೇಲೆ ಅಲ್ಲಿ ನಿಂತಿರ್ತಾಳೆ. ಅವ್ನ ಪಾಡಿಗೆ ಹೀರೋ ಸ್ವಲ್ಪ ಆ ಕಡೆ ಸೀಟ್ ಸಿಕ್ತು ಅಂತ ಕೂತ್ಕೊಂತಾನೆ. ಆಗ ಅಲ್ಲಿದ್ದಾನು ಒಬ್ಬೊಂದು ಹುಡುಗ ಚಿಕ್ಕ ಹುಡುಗ ಕೂತಿರ್ತಾನೆ. ಅಂದ್ರೆ ನಾರ್ಮಲ್ ಆಗಿ ಅವ್ನು ನೋಡ್ಬಿಟ್ಟು ಬೈತಾಳೆ, ಏನ್ ನಿನ್ಗೆ ಒಬ್ಬ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅಂತಿಲ್ವಾ? ಅವ್ರು ವಯಸ್ಸಾದವ್ರು ನಿಂತಿದಾರೆ, ಅವ್ರ ಸೀಟ್ ಬಿಡ್ದಾಗ ಕೂತಿದ್ಯಲ್ಲ ಅಂತ ಅನ್ಬಿಟ್ಟು ಬೈತಾಳೆ. ಆಗ ಅವನು ಎದ್ದೋಗ್ಬಿಡ್ತಾನೆ ಸೀಟ್ ಬಿಟ್ಬಿಟ್ಟು. ಆಗ ಅವರು ಥ್ಯಾಂಕ್ಸ್ ಅಮ್ಮ ಅಂತ ಅನ್ಬಿಟ್ಟು ಹೋಗಿ ಕೂತ್ಕೊಂತಾರೆ. ಆ ಥ್ಯಾಂಕ್ಸ್ ಯಾಕಾರನು ಹೇಳಿದ್ನು ಅಂತ ಅವ್ರ ಫ್ಯೂಚರ್ಲಿ ಸ್ವಲ್ಪ ಕಷ್ಟ ಅನ್ಭವಿಸ್ತಾರೆ. ಏನಕ್ಕೆ ಹೇಳ್ತಾ ಇದೀನಿ ಅಂತ ಸ್ವಲ್ಪ ನೋಡಿ. ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಹೀರೋ ಅವ್ನ ಪಾಡಕ್ ಕೂತಿರ್ತಾನೆ. ಅವಳಿಗೆ ಕುಡ್ತಿದ್ರಲ್ಲಿ ವಾಮಿಟ್ ಬರಂಗೆ ಆಗ್ತಿರುತ್ತೆ. ಸ್ವಲ್ಪ ಅಲ್ಲಾಡ್ತಾ ಇರ್ತಾಳ ಅಲ್ಲಿ ನಿಂತ್ಕೊಂಡು. ಅದು ಟ್ರೈನ್ ಬೇರೆ ಅಲ್ಲಾಡುತ್ತಾ, ಇವಳು ಬೇರೆ ಅಲ್ಲಾಡ್ತಿರ್ತಾಳ. ಅವ್ರು ನೋಡಿದ್ರೆ ಆರಾಮ್ಸೆ ಕೂತ್ಕೊಂಡಿರ್ತಾರೆ ಕೆಳಗಡೆ. ಹೀರೋ ನೋಡ್ತಾ ಇರ್ತಾನೆ. ಅವಳಿಗೆ ವಾಂತಿ ಬರಂಗಾಗತ್ತೆ. ಅದು ಕಷ್ಟ ಪಟ್ಬಿಟ್ಟು ವಾಪಸ್ ನುಂಗ್ಬಿಡ್ತಾಳೆ. ಅಯ್ಯೋ ಅಂತ ಅನ್ಕೊಂಡ್ ಇವ್ನ್ಗೆ ಒಂಥರ ಆಗ್ಬಿಡುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಟೈಮ್ ಬರುತ್ತೆ, ಅದು ಕಂಟ್ರೋಲ್ ಮಾಡಕ್ಕಾಗಲ್ಲ, ವಾಂತಿ ಮಾಡ್ಬಿಡ್ತಾಳೆ. ಅಯ್ಯಯ್ಯೋ ಅಂತ ಅನ್ಬಿಟ್ಟು ಅಲ್ಲಿ ಕೂತಿದ್ರಲ್ಲ ದೊಡ್ಡ ಮನ್ಸರು ಅವ್ರ ಮೇಲೆ ಬೀರ್ಬಿಡುತ್ತೆ. ಅವರು ತುಂಬಾ ಸ್ವಲ್ಪ ಆತರ ಪಟ್ಬಿಟ್ರು. ಅವರು ತಲೆಯಲ್ಲಿ ಹಾಕೊಂಡಿರೋದು ವಿಗ್ಗು, ಅದನ್ನ ತೆಗೆದು ಬಿಡ್ತಾರೆ. ಮತ್ತೆ ಇನ್ನೊಂದ್ ರೌಂಡ್ ವಾಂತಿ ಬರುತ್ತೆ. ಅಯ್ಯೋ ಹೀರೋ ನೋಡ್ಬಿಟ್ಟು ಅವ್ನ್ಗೆ ಬರಂಗಾಗಿರುತ್ತೆ. ಅವಾಗ ಹೀರೋ ಬಾಯ್ ಬಿಟ್ಕೊಂಡು ನೋಡ್ತಾ ಇರೋದು ನೋಡ್ಬಿಟ್ಟು ಅವಳು ಕುಡ್ದಿದ್ ಜ್ಞಾನದಲ್ಲಿ ಬೀಳ್ಬೇಕಾರೆ ಹಾಯ್ ಅಂತ ಅನ್ಬಿಟ್ಟು ಹೀರೋನ ಮಾತಾಡ್ಸ್ಬಿಟ್ಟು ಬಿದ್ದೋಗ್ಬಿಡ್ತಾಳೆ. ಇದು ನೋಡಿದಾಗ ಅಲ್ಲಿರೋರ್ಗೆ ಏನೋ ನಿಮ್ ಹುಡ್ಗಿನ್ ಚೆನ್ನಾಗಿ ನೋಡ್ಕೊಳಕ್ ಆಗಲ್ವಾ ಅಂತ ಅನ್ಬಿಟ್ಟು ಇವ್ನ್ ಗೊತ್ತಿರೋ ಪರಿಚಯವನು ಅಂತ ಅನ್ಬಿಟ್ಟು ಇವ್ನ ಬೈತಾ ಇರ್ತಾರೆ. ಅಯ್ಯೋ ಅವ್ನ್ ನಾನಲ್ಲ, ಆ ಹುಡ್ಗಿ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತಾನೆ. ಆಗ ಕ್ಲೀನ್ ಮಾಡ್ಬೇಕು ಅಂತ ಇಲ್ಲೇ ಸುಳ್ಳು ಹೇಳ್ತೀಯಾ ಅಂತ ಅನ್ಬಿಟ್ಟು ಸರಿ ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಕ್ಲೀನ್ ಮಾಡಿಸ್ತಾರೆ. ಪಾಪ ಹೀರೋ ಅಲ್ಲೋಗಿ ತಗೊಳಕ್ ಅಂತಾನೆ. ನಾ ಹೇಳದ್ನಲ್ಲ ಹೀರೋ ಸ್ವಲ್ಪ ಇನ್ನೋಸೆಂಟ್. ಆಮೇಲೆ ಕರ್ಕೊಂಡ್ ಹೋಗ್ತಾನೆ ಈಚೆಗೆ ಹೋದ್ಮೇಲೆ ಅಲ್ಲಿ ಒಂದು ಚೇರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬಿಟ್ಬಿಡ್ತಾನೆ. ಬಿಟ್ಟಾಗ ಫಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಆಗ ಇವಳು ಆಡಿರೋದ್ ನೋಡ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ. ಅಲ್ಲಿ ಬಿಟ್ಟು ಹೋಗಿದ್ದ ಹೀರೋಯಿನ್ ಅಲ್ಲಿ ಮನ್ಗಿರ್ತಾಳೆ. ನಿದ್ದಿಗಂಡ್ಲಿ ಕೆಳಗ್ ಬಿದ್ದೋಗ್ಬಿಡ್ತಾಳೆ. ಮತ್ತೆ ಎದ್ಬಿಟ್ಟು ವಾಪಸ್ ಮನಿಕೊಂತಾಳೆ. ಇಲ್ಲಿ ಹೀರೋ ಅವ್ನ್ಗೆ ಟೆನ್ಷನ್ ಆಗಿರುತ್ತೆ. ಸ್ಟೇಷನ್ ಬಿಟ್ಬಿಟ್ಟು ಈಚೆ ಹೊಟ್ಟೋಗ್ಬಿಟ್ಟು ಪಾಪ ಒಂದ್ ಹುಡುಗಿ ಅವಳನ್ನ ಈ ತರ ಬಿಟ್ಬಿಟ್ಟು ಬರೋದ್ ಸರಿ ಇಲ್ಲ ಅಂತ ಅನ್ಬಿಟ್ಟು ವಾಪಸ್ ಹೋಗಕ್ ಇರ್ತಾನೆ. ಅಲ್ಲಿರೋ ಚೆಕ್ ಅವ್ರು ನೋಡ್ತಾನೆ, ಈಚೆ ಹೋದೆ ತಾನೆ, ಟಿಕೆಟ್ ತಗೋ ಅಂತ. ಸರಿ ಇನ್ನೇನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಮತ್ತೆ ಟಿಕೆಟ್ ತಗೊಂಡು ಹೋಯ್ತಾನೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಹೆಗ್ಲ ಮೇಲೆ ಹಾಕೊಂಡು ಎತ್ಕೊಂಡು ಹೋಗ್ತಿರ್ತಾನೆ. ಈ ತರ ಎತ್ಕೊಂಡು ಎಷ್ಟು ದೂರ ಅಂತ ಹೋಗಕ್ಕಾಗತ್ತೆ? ಅವಳು ಎಲ್ಲಿ ಅವಳ ಅಡ್ರೆಸ್ ಏನು ಅನ್ನೋದೇ ಗೊತ್ತಿಲ್ಲ ಹೀರೋಗೆ. ಆಗ ಏನ್ ಮಾಡ್ತಾನೆ, ಒಂದು ರೂಮ್ ತಗೊಂಡ್ಬಿಟ್ಟು ಅಲ್ಲಿ ಹೋಗಿ ಅಲ್ಲ ಮನಸ್ಬಿಟ್ಟು ಇವ್ನ್ ಫುಲ್ ವಾಂತಿ ಆಗಿರುತ್ತಾ, ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂತ ಇರ್ತಾನೆ. ಅದು ಸ್ನಾನಕ್ಕೆ ಅಂತ ಹೋಗಿರ್ತಾನೆ. ಏನ್ ಮಾಡ್ತಿರ್ತಾನೆ, ಫುಲ್ ಸ್ನಾನ ಮಾಡ್ತಿರ್ತಾನಲ್ಲ ಹಂಗಂಗೆ ಬಂದ್ಬಿಟ್ಟು ಫೋನ್ ಎತ್ಕೊಂಡ್ ಮಾತಾಡಕ್ಕೆ ಬರ್ತಾನೆ. ನೋಡ್ದ ಅದು ಹೀರೋಯಿನ್ ಫೋನ್. ಅದಲ್ದೆ ಹೀರೋಯಿನ್ ಫುಲ್ ಕುಡ್ದು ಜ್ಞಾನದಲ್ಲಿ ನಿದ್ದೆ ಹೊಡಿತಿರ್ತಾಳೆ. ಸರಿ ಗೊತ್ತಾಗಲ್ಲ ಬಿಡು ಅಂತ ಅನ್ಬಿಟ್ಟು ಹಂಗೆ ಎತ್ಕೊಂಡ್ ಮಾತಾಡ್ತಾ ಇರ್ತಾನೆ. ಆ ಟೈಮ್ಲಿ ಅಲ್ಲಿರೋರು ಏನ್ ತಿಳ್ಕೊಂಡ್ಬಿಡ್ತಾರೆ, ನಾವು ನನ್ನ ಹುಡುಗಿನ ಫೋನ್ ನ ಯಾವ್ದೋ ಒಂದು ಹುಡುಗ ಎತ್ತವನೆ, ಇವ್ರು ಏನೋ ಮಾಡಕ್ ಹೋಗ್ತವ್ರೆ ಅಂತ ಅನ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ ಅದೇ ಅಡ್ರೆಸ್ಗೆ. ಇವ್ನು ಹೇಳಿರ್ತಾನೆ ಈ ತರ ನಿಮ್ ಹುಡುಗಿ ಇಲ್ಲಿದ್ದಾಳೆ ಕರ್ಕೊಂಡು ಹೋಗಿ ಅಂತ. ಇವ್ನು ಏನೋ ಮಾಡ್ಬಿಡ್ತಾನೆ ಅಂತ ಅವ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಲ್ಲಿರೋ ಪೊಲೀಸ್ನವ್ರು ಬಂದ್ಬಿಡ್ತಾರೆ ಹುಡ್ಕೊಂಡು. ಅವ್ರನ್ನ ಇವ್ನ ಮೇಲೆ ಡೌಟ್ ಪಟ್ಬಿಟ್ಟು ದಿನ ಪೂರ್ತಿ ಜೈಲ್ಗೆ ಹಾಕ್ಬಿಡ್ತಾರೆ. ಆಗ ಇವ್ನ್ಗೆ ಏನು ಮಾಡಕ್ಕಾಗಲ್ಲ ಅನ್ನೋ ಸಿಚುವೇಶನ್. ಅದಕ್ಕೆ ಏನು ಮಾಡಕ್ಕಾಗದೆ ಸೈಲೆಂಟ್ ಆಗಿರ್ತಾನೆ. ಅದಾದ್ಮೇಲೆ ಒಂದಿನ ಆದ್ಮೇಲೆ ಬಿಟ್ಬಿಡ್ತಾರೆ. ಬಿಟ್ಟಾಗ ಮನೆಗ್ ಬರ್ತಾನೆ. ಮನೆಗ್ ಬಂದ್ರೆ ಅವ್ರ ಅಮ್ಮ ಆಲ್ರೆಡಿ ಒಂದು ಇದಿಟ್ಕೊಂಡು ಒನಕೆ ಅಂತಾರಲ್ಲ ಅದಿಟ್ಕೊಂಡು ನಿಂತಿರ್ತಾರೆ. ಅವ್ರು ಏನ್ ಮಾಡ್ತಾವ್ರೆ ಅಂತಾನೆ ಗೊತ್ತಿಲ್ಲ. ಸೈಲೆಂಟ್ ಆಗಿ ಬರ್ತಾ ಇರ್ತಾನೆ ಒಳಗೆ. ಅವ್ನು ನೋಡ್ಬಿಟ್ಟು ಎದ್ರುಕೊಂಡು ಓಡೋಗ್ತಿರ್ತಾನೆ. ಅವಾಗ ಚೆನ್ನಾಗಿ ಬೀಳತ್ತೆ ಏಟು.
ಏನೋ ಅದೇ ನೋಡಕ್ ಹೋಗು ಅಂತಂದ್ರೆ ನೀ ಅಲ್ಲಿ ಇಲ್ಲಿ ತಿರ್ಕೊಂಡ್ ನಿಂತಿದ್ಯಾ ಅಂತ ಅನ್ಕೊಂಡ್ ಹೊಡಿಯೋದಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವನು ಅಲ್ಲಿಂದ ಇಲ್ಲಿಂದ ಅಂತ ಚೆನ್ನಾಗಿ ಏರ್ ನಿಂತ್ಕೊಂಡೆ ಹತ್ತಿಂದ ಹೋಗ್ಬಿಟ್ಟು ಹಿಂದ್ಗಡೆಯಿಂದ ಓಡೋಗ್ಬಿಡ್ತಾನೆ. ಅಯ್ಯೋ ಮನೆಗೆ ಹೋದ್ರೆ ನಮ್ಮ ಅಮ್ಮ ನನ್ನ ಸಾಯಿಸೇ ಬಿಡ್ತಾಳೆ ಅಂತ ಅನ್ಕೊಂಡು ಅಲ್ಲಿಂದ ಎಸ್ಕೇಪ್ ಹೋಗ್ಬಿಡ್ತಾನೆ. ನಮ್ ಹೀರೋ ಯಾಕೆ ಈ ತರ ಇದಾನೆ, ಅವ್ನು ಹೇಳಿದ್ ಮಾತು ಕೇಳಲ್ಲ ಅಂತಂದ್ರೆ ಇವ್ರ ಮೇನ್ ಕಾರಣ ಅವ್ರ ಅಪ್ಪ ಅಮ್ಮನೆ. ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮ ಇವ್ನು ಉಡಕ್ಕಿಂತ ಮುಂಚೆ ಹೆಣ್ಮಗು ಬೇಕು ಅಂತ ಅವ್ರ ಆಸೆ ಪಟ್ಟಿದ್ರು. ಇವ್ನು ಹುಟ್ಟಿದ್ ಗಂಡ್ ಮಗು ಹುಟ್ಟಿದ್ದು ಅವ್ರಿಗೆ ಅದು ಎಕ್ಸ್ಪೆಕ್ಟೇಷನ್ ಆಗಿರ್ಲಿಲ್ಲ. ಆದ್ರಿಂದ ಇವನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಫಸ್ಟ್ ನೀನು ಓದಲ್ಲ, ನೀ ಸರಿ ಇಲ್ಲ ಅಂತ ಅನ್ನೋದೇ ತಪ್ಪು. ಅದಲ್ದೆ ಇವ್ರು ಇದೆಲ್ಲ ವೇಸ್ಟ್, ಇದೆಲ್ಲ ಆಗುತ್ತಾ, ಇದಕ್ಕೆ ಏನಕ್ಕೂ ವರ್ಕೌಟ್ ಆಗಲ್ಲ ಅನ್ನಂಗೆ ಸ್ವಲ್ಪ ಕೀಳಿಸ್ಕೊಂಡು ಕೀಳಾಗಿ ಮಾತಾಡ್ಕೊಂಡೆ ಹೀರೋನ ಸ್ವಲ್ಪ ಕಮ್ಮಿನೇ ಮಾಡ್ಬಿಡ್ತಾರೆ. ಅವ್ನು ಸುಮಾರಾಗಿ ಇರ್ತಾನೆ, ಇವ್ರು ಹೇಳೋದ್ ನೋಡ್ಬಿಟ್ಟು ನನ್ ಕೈಲಿ ಏನೋ ಆಗಲ್ಲ ಅಂತ ಅವ್ನ ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ. ಅದರಿಂದನೇ ಅವನು ಸ್ವಲ್ಪ ಈ ತರ ಆಗ್ಬಿಡ್ತಾನೆ ಹೀರೋ. ಆಗ ಅಲ್ಲಿ ಬಿಲ್ಲಿಂಗ್ ಕೌಂಟರ್ಗೆಲ್ಲ ಅವ್ನ ನಂಬರ್ ಕೊಟ್ಟಿದ್ನಲ್ಲ, ಆ ಫೋನ್ ನಂಬರ್ ಫೋನ್ ಮಾಡ್ಬಿಟ್ಟು ಹೀರೋಯಿನ್ ಮಾಡ್ತಾಳೆ ಫೋನು. ನೀನು ನನ್ನ ಮೀಟ್ ಮಾಡ್ಬೇಕು ನೀನು ಅಂತ ಅಂದ್ಬಿಟ್ಟು ಕರೀತಾಳೆ. ಸರಿ ಅಂತ ಇವನು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಅವಳು ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಅಲ್ಲೋದ್ಬಿಟ್ಟು ಎಲ್ಲಾ ಕ್ವಶನ್ ಕೇಳ್ತಿರ್ತಾಳೆ. ನಾನು ಮಾನಕ್ಕೇನು ಪ್ರಾಬ್ಲಮ್ ಇಲ್ಲ ತಾನೆ, ಏನಾರ ಮಾಡ್ದ ಹಂಗೆ ಹಿಂಗೆ ಅಂತ ಫುಲ್ ಅವಳ ತರ ಸ್ಟ್ರೈಟ್ ಫಾರ್ವರ್ಡ್ ಬಾಯಿಗೆ ಬಂದಿದ್ದೆಲ್ಲ ಕೇಳ್ತಿರ್ತಾಳೆ. ಹೀರೋನು ಸ್ವಲ್ಪ ನಾರ್ಮಲ್ ಆಗಿ ಡೀಸೆಂಟ್ ಆಗಿ ಮಾತಾಡ್ತಿರ್ತಾನೆ. ಆಮೇಲೆ ಮಾತಾಡ್ತಾ ಇರ್ಬೇಕಾರೆ ಸರಿ ಏನ್ ಕುಡಿತೀಯ ಅಂತ ಅಂದಾಗ ನಾನು ಕೂಲ್ ಡ್ರಿಂಕ್ಸ್ ಬೇಕು ಅಂತ ಹೀರೋ ಅಂತಾನೆ. ಅವಾಗ ಕೂಲ್ ಡ್ರಿಂಕ್ಸ್ ಅದೆಲ್ಲ ಬೇಡ, 2 ಕಾಫಿ ಹೇಳು ಅಂತಾಳೆ. ಸರಿ ಅಂತ ಅಂದ್ಬಿಟ್ಟು 2 ಕಾಫಿ ಹೇಳ್ತಾನೆ. ಕಾಫಿ ಹೇಳಿದಾಗ ಹಂಗೆ ಅದನ್ನ ಕುಡ್ಕೊಂಡೆ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ತಾದ್ಮೇಲೆ ಯಾಕೋ ಇಬ್ರಿಗೂ ಸೆಟ್ ಆಗಂಗಲ್ಲ ಅಂತ ಅನ್ಸುತ್ತೆ. ಬೇಡ ಇನ್ನೊಂದ್ಸರಿ ಸಿಗದ್ ಬೇಡ ಅಂತ ಅಂದ್ಬಿಟ್ಟು ಹೊಡೋಗ್ಬಿಡ್ತಿರ್ತಾಳೆ. ಆಮೇಲೆ ಹೀರೋಗೆ ಏನ್ ಅನ್ಸುತ್ತೋ ಏನೋ ಹಿಂಗೆ ಹೋಗ್ತಾ ಇರ್ತಾನೆ. ಅವಳು ಏನೋ ಮೇಲೆ ಹೋಗ್ತಿರ್ತಾಳೆ. ನೋಡ್ಬಿಟ್ಟು ಸರಿ ಒಂದ್ಸರಿ ಟ್ರೈ ಮಾಡಿ ನೋಡೋಣ, ಒಂದು ಡೇಟಿಂಗ್ ಎಲ್ಲ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂತಾರೆ. ಅವಾಗ ಹೀರೋ ಏನೇ ಆರ್ಡರ್ ಮಾಡ್ಲಿ, ಅವ್ನ್ ಕೂಲ್ ಡ್ರಿಂಕ್ಸ್ ಬೇಕು, ಜ್ಯೂಸ್ ಬೇಕು, ಸ್ವಲ್ಪ ಡ್ರಿಂಕ್ಸ್ ಬೇಕು ಅಂತಂದ್ರೆ ನೀ ಹೇಳಿದೆಲ್ಲ ಆಗಲ್ಲ, ನಾ ಹೇಳಿದ್ ನೀ ಕುಡಿಬೇಕು ಅಂತ ಆರ್ಡರ್ ಕೊಡ್ತಿರ್ತಾಳೆ. ಅಲ್ಲೂ ಬಜಾರ್ ಆಟನೇ ಆಡ್ತಿರ್ತಾಳ ಅವಳು. ಆಮೇಲೆ ಅಲ್ಲಿ ಮೇಲ್ ಹೋದ್ಮೇಲೆ ಅದು ಡ್ರಿಂಕ್ ಇಂದು ಹೋಟೆಲ್ ಬಾರ್ ತರ. ಅಲ್ಲಿ ಹೋಗಿ ಹಿಂಗ್ ಕೂತಿದಾಗ ಪಕ್ಕದಲ್ಲಿ ಟೇಬಲ್ ಒಂದ್ ಗ್ಯಾಂಗ್ ಇರುತ್ತೆ, ಹುಡುಗ ಹುಡುಗಿ ಎಲ್ಲ ಅವ್ರ ಫ್ರೆಂಡ್ಸ್ ಕೂತ್ಕೊಂಡು ಏನೋ ಆಟ ಆಡ್ಕೊಂಡು ನಗಾಡ್ತಾ ಇರ್ತಾರೆ ತುಂಬಾ. ಅದು ನೋಡ್ತಿರೋದು ಹುಡುಗಿ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಹೋಗ್ಬಿಟ್ಟು ಚೆನ್ನಾಗಿ ಕಿರ್ಚಾಡಿ ಅವ್ರ ಹತ್ರ ಜಗಳಾಡಿ, ನೀವೆಲ್ಲ ಮನುಷ್ಯರ ಅಲ್ಲ, ಇವರೆಲ್ಲ ನಿಜಾಲು ನೀವೆಲ್ಲ ಕಪಲ್ಸ, ಯಾರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕಿಸಿ ತಗ ನಿಂತಿದ್ರ ಅಂತ ಬಾಯಿಗೆ ಬಂದಂಗೆಲ್ಲ ಬೋದ್ಬಿಟ್ಟು ಫುಲ್ ಬಜಾರ್ ಆಟ ಆಡ್ಬಿಟ್ಟು ಅವ್ರನ್ನೆಲ್ಲ ಎದ್ದೆ ಓಡಿಸ್ತಾಳೆ. ಇದ್ ನೋಡ್ದಾಗ ಹೀರೋಗ್ ಅನ್ಸುತ್ತೆ ಅಯ್ಯಯ್ಯೋ ನಾ ಬಂದ್ಬಿಟ್ಟು ತಗಿತ್ ಮಾಡ್ಬಿಟ್ನ ಅಂತ ಫೀಲ್ ಮಾಡ್ತಿರ್ತಾನೆ. ಆಮೇಲೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಹೀರೋ ಏನ್ ಮಾಡ್ತಾನೆ, ಹಿಂಗೆ ಮಾತುಕತೆಯಲ್ಲಿ ಅವಳು ಸಖತ್ ಆವಾಜ್ ಆಗ್ತಿರ್ತಾಳ. ಇವ್ನಿಗೆ ಭಯ ಆಗ್ಬಿಡ್ತು. ಆದ್ರೆ ಅವಳೇ ಡ್ರಿಂಕ್ ಇವ್ನು ಉಯ್ಕೊಡ್ತಾ ಇರ್ತಾನೆ ಅವಳಿಗೆ ಡ್ರಿಂಕ್ಸ್ ನ. ಏನಂದ್ರೆ ಇವ್ನು ಉಯ್ಕೊಡತ್ತೆ ಅವ್ಳು ಕುಡಿಯೋದು, ಆ ತರ ಮಾಡ್ಕೊಂಡು ಸ್ವಲ್ಪ ತಾದ್ಮೇಲೆ ಫುಲ್ ಡ್ರಿಂಕ್ ಆಗ್ಬಿಡ್ತಾ ಅವಳು ಮತ್ತೆ ಮನಿಕೊಂಡ್ಬಿಡ್ತಾಳೆ. ಮತ್ತೆ ರಿಪೀಟ್ ಅದೇ ಸ್ಟಾರ್ಟ್ ಆಗುತ್ತೆ. ಎತ್ಕೊಂಡ್ ಹೋಗ್ತಾನೆ, ಮತ್ತೆ ಒಂದ್ ಲಾಜ್ ನೋಡ್ತಾನೆ, ಆ ರೂಮ್ ಹಾಕ್ತಾನೆ. ಅವಾಗ ವಾಂತಿ, ಅವಳು ವಾಂತಿ ಮಾಡೋ ಸೌಂಡ್ ಹಿಂಗಿರುತ್ತೆ ಅಂದ್ರೆ ಇಡೀ ಅಪಾರ್ಟ್ಮೆಂಟ್ ಇರೋ ಲೈಟ್ ಎಲ್ಲ ಆನ್ ಆಗುತ್ತೆ. ಇವ್ಳು ಮಾಡೋ ಸೌಂಡ್ಗೆ ಎಲ್ಲ ಎದ್ಬಿಡ್ತಾರೆ. ಅವಾಗ ಏನು ಮಾಡಕ್ಕಾಗಲ್ಲ, ಇವ್ನಿಗೆ ತಗೊಳಕೊಂಡ್ಬಿಟ್ಟೆ ನಾನು ಇದು ಅನ್ಭವಿಸ್ಬೇಕು ಅಂತ ಅನ್ಕೊಂಡು ಫೀಲ್ ಮಾಡ್ತಾನೆ. ಆಗ ಬೆಳಗ್ಗೆ ಎದ್ದೊಳ್ತಾಳೆ. ಎದ್ದಾಗ ಬ್ರೆಸ್ಗೆ ಪೇಸ್ಟ್ ಕೂಡ ಹಾಕೊಡ್ತಾನೆ. ಅಷ್ಟೇ ಎದ್ಕೊಂಡಿರ್ತಾನೆ ಹೀರೋಯಿನ್ ನೋಡಿದ್ರೆ. ಆಮೇಲೆ ಸರಿಯಾಗಿ ನಿದ್ದೆ ಮಾಡಿರಲ್ಲ, ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಅವ್ನ್ ಗಮನ ಹೋಗ್ಬಿಟ್ಟಿರುತ್ತಾ. ಸ್ಕೂಲ್ ಬಂದ್ಮೇಲೆ ಸ್ಕೂಲಾ ಕಾಲೇಜಾ ಇವ್ರು ಏನಂತಾರೆ ಗೊತ್ತಿಲ್ಲ, ಅಲ್ಲಿ ಬಂದ್ಬಿಟ್ಟು ತುಂಬಾ ತೂಕಡಿಸ್ತಾ ಇರ್ತಾನೆ. ಅವ್ನ್ಗೆ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ, ನಿದ್ದೆ ಮಾಡ್ತಿರ್ತಾನೆ. ಆಮೇಲೆ ಹಿಂಗೆ ಕೂತಿದ್ನಲ್ಲ, ಅವಾಗ ಪಕ್ಕದಲ್ಲಿ ಹೀರೋಯಿನ್ ಬಂದ್ ಕೂತ್ಕೋತಾಳೆ. ಇವ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ, ಇವಳು ಹೆಂಗ್ ಇಲ್ಲಿಗ್ ಬಂದ್ಲು ಅಂತ. ನೀ ಏನ್ ಮಾಡ್ತಿದೀಯ ಅಂದ್ರೆ ಅವಾಗ ಟೀಚರ್ ಹತ್ರ ಸಾರ್ ಬ್ರೇಕ್ ಬೇಕು ಅಂತಾಳೆ. ನಾನು ತುಂಬಾ ದಿನ ಕ್ಲಾಸ್ ತಗೋತಿದ್ದೀನಲ್ವಾ, ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಂತ ಅನ್ಬಿಟ್ಟು ಅವ್ರು ಹೊಟ್ಟೋಗ್ಬಿಡ್ತಾರೆ. ಅವಾಗ ಕರೀತಿರ್ತಾಳೆ, ಬಾ ಹೋಗೋಣ ಅಂತ. ಎಲ್ಲಿಗೆ ಅಂದಾಗ ಬಾ ಈಚೆ ಕೂಡ ಹೋಗೋಣ ಅಂತ ಹೀರೋಯಿನ್ ಅಂತಾಳೆ. ಅದಕ್ಕೆ ನಾನು ಈ ಕ್ಲಾಸ್ ಮಾತ್ರ ಮಿಸ್ ಮಾಡಂಗಿಲ್ಲ, ಸಾರ್ ನೋಡಿದ್ರೆ ಬೋದಾಕ್ಬಿಡ್ತಾರೆ ಅಂತಾನೆ. ಅವಾಗ ನೀ ಬರಲ್ಲ, ಸರಿ ಆಯ್ತು ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಎದ್ದೋಗ್ತಾಳೆ. ಆಗ ಸುತ್ತಮುತ್ತ ಇರೋರೆಲ್ಲ ಯಾವ್ದೋ ಹುಡ್ಗಿ ತುಂಬಾ ಚೆನ್ನಾಗೋಳೆ ನೋಡಕ್ಕೆ ಹಂಗೆ ಹಿಂಗೆ ಅಂತ ಹೊಗಳ್ತಿರ್ತಾರೆ. ಇವನು ಅವಳು ಸರಿ ಇಲ್ಲ, ಅವಳು ಬುದ್ಧಿ ಗೊತ್ತಿಲ್ಲ, ಗೊತ್ತಾದ್ರೆ ನೀವಂತೂ ಹೋಗೇ ಬಿಡ್ತೀರಾ ಅನ್ಕೊಂಡು ಅವ್ನ್ ಗೊಣಗ್ತಿರ್ತಾನೆ. ಆಮೇಲೆ ಮತ್ತೆ ಟೀಚರ್ ಒಳಗ್ ಬರ್ತಾರೆ. ಬಂದಾಗ ಹೀರೋ ಹೆಸರು ಕೂಗ್ತಾರೆ. ಏನು ಅಂತ ಎದ್ ನಿಂತ್ಕೊಂಡ್ರೆ ಈಚೆ ಕಡೆ ನಿಂತಿರೋದ್ ನಿಮ್ ಹುಡ್ಗಿ ತಾನೆ ಅಂದಾಗ ಹೂ ಅಂತಾನೆ. ಅದಕ್ಕೆ ಸರಿ ಹೋಗು, ಅವ್ನ ನೀಟಾಗಿ ಕರ್ಕೊಂಡು ಹೋಗು ಅಂತ ಅನ್ಬಿಟ್ಟು ಕಳಿಸ್ತಾರೆ. ಅವಾಗ ಫಸ್ಟ್ ಹೀರೋಗೆ ಡೌಟ್ ಬರುತ್ತೆ, ಏನಕ್ ಸಾರ್ ಅಂತಂದಾಗ ಏನಿಲ್ಲಪ್ಪ ಹೋಗು ಅಂತ ಹೇಳಿದ್ನಲ್ಲ ಹೋಗು ಅಂತಂತಾರೆ. ಅವಾಗ ಸರಿ ಹೇಳ್ತವ್ರೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ಬೇಕಾರೆ, ನೀವು ಹುಟ್ಟ ಮಗುನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಏನಕ್ಕೆ ಅದನ್ನೆಲ್ಲ ಇದ್ ಮಾಡಕ್ ಹೋಗ್ಬೇಡಿ, ಅಬಾರ್ಷನ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಇದನ್ ಕೇಳಿದಾಗ ಮತ್ತೆ ಕೇಳಕ್ಕೆ ಅಂತ ಹೀರೋನ್ ಹತ್ರ ಹೋಗ್ತಾನೆ. ಹೋದಾಗ ಏನಂತ ಹೇಳ್ದೆ ಅಂದ, ನಾವಿಬ್ರು ಲವರ್ಸ್, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಅದನ್ನ ಅಬಾರ್ಷನ್ ಮಾಡಕ್ಕೋಸ್ಕರ ಅವನ್ನ ಕಳಿಸಿ ಅಂತ ಹೇಳ್ದೆ ಅಂತ ಅಂತಾಳೆ. ಅಯ್ಯಯ್ಯೋ ಅಂತ ಅನ್ಬಿಟ್ಟು ಇದು ನಾನು ಹೇಳ್ಬಿಟ್ಟು ಬರ್ತೀನಿ, ಇದೆಲ್ಲ ಸುಳ್ಳು ಅಂತ ಅನ್ಬಿಟ್ಟು ಹೇಳಕ್ ಹೋಗ್ತಿರ್ತಾನೆ. ಬಾರಲ್ಲಿ ಅಂದ್ಬಿಟ್ಟು ಇಟ್ಕೊಂಡು ಎಳ್ಕೊಂಡು ಹೋಗ್ತಾಳೆ. ಆಮೇಲೆ ಹಂಗೆ ಫುಲ್ ಊರ್ ತಿರುಗ್ತಾರೆ. ತಿರುಗ್ಬಿಟ್ಟು ಒಂದ್ ಜಾಗದಲ್ಲಿ ಕೂತಿರ್ತಾರೆ. ಅವಾಗ ಹೀರೋಯಿನ್ ಏನ್ ಮಾಡ್ತಾಳೆ, ಒಂದ್ ಪೇಪರ್ ಇರುತ್ತೆ, ಶೀಟ್ ಕೊಟ್ಬಿಟ್ಟು ಇದನ್ನ ಓದು ಅಂತಾಳೆ. ಆಗ ಹೀರೋನು ಏನಪ್ಪಾ ಇದು ಅಂತಂದ್ರೆ ಹೀರೋಯಿನ್ ಕತೆ ಬರೆದಿರ್ತಾಳೆ.
ಇರ್ತಾಳೆ. ಅದು ಇವನು ಓದ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ನೋಡಿ ಅಲ್ಲಿ ಯಾರೋ ಒಬ್ಬ ನಿಂತಿರ್ತಾನೆ. ಅವನು ಇವಳ ಕಲರ್ ಪ್ಯಾಂಟ್ ಕಲರ್ ಇರೋ ಟಿ ಶರ್ಟ್ ಹಾಕಿದ ಅಂತ ಅಂದ್ಬಿಟ್ಟು ನಾ ಹಾಕಿರೋ ಕಲರ್ ನೀ ಯಾಕೆ ಹಾಕಿದಿ ಅಂತ ಅಲ್ಲೋಗ್ಬಿಟ್ಟು ಜಗಳ ಆಡ್ತಿರ್ತಾಳೆ. ಒಳ್ಳೆ ಬಜಾರಿ ಕರಾಟ ಆಗೋಯ್ತು ಅಂದ್ಬಿಟ್ಟು ಇವನು ನೋಡ್ಕೊಂಡು ಅದನ್ನ ಓದ್ತಿರ್ತಾನೆ. ಆ ಸ್ಟೋರಿಲಿ ಏನಿರುತ್ತೆ ಅಂದ್ರೆ ಹೀರೋಯಿನ್ ಪಾಸ್ಟ್ ಅಲ್ಲಿ ಇರೋ ಇಂದ ಬಂದ್ಬಿಟ್ಟು ಫ್ಯೂಚರ್ ಬಂದ್ಬಿಟ್ಟು ಅಂದ್ರೆ ಹೀರೋಯಿನ್ ಇರೋ ಪಾಸ್ಟ್ ಅಲ್ಲಿ ಇರೋ ಹೀರೋಯಿನ್ ಫ್ಯೂಚರ್ ಬಂದ್ಬಿಟ್ಟು ಅಲ್ಲಿರೋ ಹೀರೋನ ಕಾಪಾಡ್ಕೊಂಡು ಕರ್ಕೊಂಡು ಹೋಗೋದನಿಗೆ ಏನೋ ಆತರ ಸ್ಟೋರಿ ಫುಲ್ ಫೈಟಿಂಗ್ ಆತರ ಇರುತ್ತೆ. ಇದ್ ನೋಡ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಕೇಳ್ತಾಳೆ ಹೆಂಗ ಅನ್ಸ್ತು ಸ್ಟೋರಿ ಅಂತ. ಆಗ ಹೀರೋ ಅಂತಾನೆ ಇದ್ರಲ್ಲಿ ಏನ್ ಲವ್ ಸ್ಟೋರಿ ಏನಾಯ್ತು, ಇದ್ರಲ್ಲಿ ಒಂದು ಲವ್ ಸ್ಟೋರಿ ಇಲ್ಲ ಏನಿಲ್ಲ ಬರೀ ಆಕ್ಷನ್ ಯಾವ ನೋಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆ ಟೈಮ್ ಮೈಂಡ್ ಸೆಟ್ ಆ ತರನೇ ಇತ್ತು. ಇವಾಗ ಕೇಳಿದ್ರೆ ಎಲ್ಲ ಆಕ್ಷನ್ ಅಂತಾರೆ. ಅವಾಗ ಹೀರೋಯಿನ್ ಹೌದಾ ನಿನ್ಗೆ ಇನ್ನೊಂದ್ ಸ್ಟೋರಿ ಹೇಳ್ತೀನಿ ಅಂತ ಅನ್ಬಿಟ್ಟು ಇನ್ನೊಂದ್ ಸ್ಟೋರಿ ಹೇಳ್ತಾಳೆ. ಆ ಸ್ಟೋರಿಲಿ ಏನಂದ್ರೆ ಒಂದು ಬಡತನದಲ್ಲಿರೋ ವ್ಯವಸಾಯ ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಇಬ್ರು ಹುಡುಗ ಹುಡುಗಿ ಒಂದ್ ಜೋಡಿ ಲವ್ ಮಾಡ್ತಾ ಇರುತ್ತೆ. ಆವಾಗ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಅವ್ರ ಲವ್ ಸ್ಟೋರಿ ಚೆನ್ನಾಗಿರುತ್ತೆ. ಅವಾಗ ಒಂದ್ ಏನಾಗುತ್ತೆ, ಆ ಹುಡುಗಿಗೆ ಏನೋ ಒಂದ್ ಪ್ರಾಬ್ಲಮ್ ಇತ್ತೇನೋ ಸತ್ತೋಗ್ಬಿಡುತ್ತೆ. ಆ ಸತ್ತೋದಾಗ ಅವ್ರ ಅಪ್ಪ ಅಮ್ಮ ಮಾತಾಡ್ಕೊಂತ ಇರ್ತಾರೆ. ಪಾಪ ಆ ಹುಡುಗಿ ಸತ್ತೋಗ್ಬಿಟ್ಲು, ಈ ತರ ಬಾಳಿ ಯಾವಂಗ್ ಬರುತ್ತೆ, ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಅಲ್ವಾ ಅಂತ ಅನ್ಕೊಂಡ್ ಫೀಲ್ ಮಾಡ್ತಿರ್ತಾರೆ. ಇವನ್ಗೂ ಬೇಜಾರಾಗ್ಬಿಟ್ಟಿರುತ್ತೆ ಹುಡುಗಿ ಸತ್ತೋದ್ಲು ಅಂತ. ಅವಾಗ ಆ ಹುಡುಗಿ ಏನಂದ್ರೆ ಅವಳು ಸತ್ತೋಗಕ್ಕೆ ಮುಂಚೆ ಲೆಟರ್ ಬರ್ದಿದ್ದಾಳಂತೆ. ಆ ಲೆಟರ್ ಅಲ್ಲಿ ನಾನ್ ಲವ್ ಮಾಡ್ತಿರೋ ಹುಡುಗನ್ನು ಸಾಯಿಸ್ಬಿಡ್ಬೇಕು ಅಂದ್ರೆ ನನ್ ಜೊತೆನೆ ಊತ ಹಾಕ್ಬೇಕು ಅಂತ ಬರ್ಕೊಂಡಿದ್ದಾಳೆ ಅಂತ ಗೊತ್ತಾ ಅಂತ ಅನ್ಬಿಟ್ಟು ಅವ್ರ ಅಪ್ಪ ಹೇಳ್ತಾರೆ. ಆ ತರ ಪುಣ್ಯ ಯಾರಿಗ್ ಬರುತ್ತೆ, ಜೊತೆಲೆ ಹೋಗ್ಬಿಡ್ಬೋದಲ್ಲ ಅಂತ ಅನ್ಕೊಂಡು ಅವ್ರು ಮಾತಾಡ್ತಿರ್ತಾರೆ. ಇದು ಹೀರೋಗೆ ಮುಖಾನೇ ಚೇಂಜ್ ಆಗುತ್ತೆ. ಅಯ್ಯಯ್ಯೋ ಅಂತ ಅನ್ಕೊಂಡು ಯೋಚನೆ ಮಾಡ್ತಾನೆ. ಆಗ ನೋಡಿದ್ರೆ ನೆಕ್ಸ್ಟ್ ಸೀನ್ ಎಳ್ಕೊಂಡು ಹೋಗ್ಬಿಟ್ಟು ಅವನು ಊತ ಹಾಕ್ಬಿಡ್ತಾರೆ. ಅದು ಹಳೆ ಕಾಲ ಅಲ್ವಾ, ನಡೆದ್ರು ನಡಿಬಹುದು, ಹೇಳಕ್ಕಾಗಲ್ಲ. ಆಗ ಮತ್ತೆ ಇದು ಹೆಂಗಿದೆ ಅಂತ ಕೇಳಿದ್ರೆ ಹೀರೋ ಅಯ್ಯೋ ಇದೆಲ್ಲ ಒಂದ್ ಸ್ಟೋರಿ ಅಂತ ನಾನು ಇವಳ ಹತ್ರ ಕೇಳ್ತಾ ಕೂತಿದೀನಿ, ನಾ ಇದ್ರ ಬಗ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಹೊಡಿತಾಳೆ, ಚೆನ್ನಾಗಿಲ್ಲ ಅಂದ್ರೂ ಹೊಡಿತಾಳೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಬಾಯ್ಲಿ ಅಂತ ಅಂದ್ಬಿಟ್ಟು ಕರೀತಾಳೆ. ಇವನು ನಗಾಡ್ಕೊಂಡ್ ಮುಂದಕ್ಕೆ ಹೋದ್ರೆ ಅಲ್ಲಿ ಮುಂದೆ ನೀರ್ ಇರುತ್ತೆ, ತಳ್ಬಿಡ್ತಾಳೆ. ತಳ್ದಾಗ ಕೆಳಗ್ ಬಿದ್ದಾಗ ಅವ್ನ್ ಬಡ್ಕೋತಾ ಇರ್ತಾನೆ. ನಂಗೆ ಈಜ್ ಬರಲ್ಲ ಅಂತ. ಅಯ್ಯಯ್ಯೋ ಈಜ್ ಬರಲ್ವಾ ಅಂದ್ಬಿಟ್ಟು ಅವಳೇ ಎಗ್ರಿ ಕಾಪಾಡ್ತಾಳೆ. ಇಷ್ಟ ಸ್ಟೋರಿ ನಡೆದಿದ್ನೆಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಗೋಳೆ ಕೋತಾ ಇರ್ತಾನೆ. ಅಯ್ಯೋ ಈ ತರ ನಾನು ಒಂದ್ ಹುಡುಗಿನೇ ನೋಡಿರ್ಲಿಲ್ಲ ನನ್ ಜನ್ಮದಲ್ಲಿ, ನಾನು ಈ ತರ ಆಗುತ್ತೆ ಅಂತ ಯಾವ ತರ ಅನ್ಕೊಂಡಿದ್ನ, ಎಷ್ಟು ಕಷ್ಟ ಕೊಟ್ಲು ಗೊತ್ತಾ ನಂಗೆ ಅಂತ ಹೇಳ್ತಾ ಅವಳು ನನಗೆ ಬೇಡ, ನಾನು ಅವಳ ಹತ್ರ ನಾನು ಮಾತಾಡಕ್ಕೆ ಹೋಗಲ್ಲ ಅಂತ ಅನ್ಬಿಟ್ಟು ಹಿಂಗೆ ಒಣಗ್ತಿರ್ತಾನೆ. ಕುಡಿದ್ ಗ್ಯಾನ್ದಲ್ಲಿ ಹಿಂಗೆ ಕೂತಿದ್ನಲ್ಲ ಅಲ್ಲಿ ಯಾವ್ದೋ ಒಂದ್ ಹುಡುಗಿ ಹೋಗ್ತಾಳೆ. ಅವಳು ಹೋಗ ಡೀಸೆಂಟ್ ಅದು ಹೋಗ ನಡಿಯೋ ಸ್ಟೈಲ್ ಇರುತ್ತಲ್ಲ ಅದ್ ನೋಡಿದಾಗ ಅವನ್ ಏನ್ ಅನ್ಸುತ್ತೆ, ಈ ಹುಡುಗಿ ಒಂದು ಸಾಂಪ್ರದಾಯಿಕ ಹುಡುಗಿ ಅಂತ ಅನ್ಸ್ಬಿಡುತ್ತೆ. ಸರಿ ಒಳಗೆ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಮಾತಾಡ್ಸಕ್ಕಿಂತ ಓಡೋಗ್ತಾನೆ. ಹೋಗ್ಬಿಟ್ಟು ಏನಮ್ಮ ನಾನು ನೀನ್ ನೋಡೋದ್ ಇಷ್ಟ ಆಯ್ತು, ಡೇಟ್ ಮಾಡೋಣ ಅಂತ ಅಂದ್ಬಿಡ್ತಾನೆ. ಅಲ್ಲಿ ಹೋಗ್ತಿದ್ದವಳು ಹಿಂದೆ ತಿರುಗ ಮೇಲೆ ಗೊತ್ತಾಗುತ್ತೆ ಅದ್ ಹೀರೋಯಿನ್ ಅಂತ. ಇದು ನೋಡಿದಾಗ ಓಡ್ ಬಂದ್ಬಿಡ್ತಾಳೆ. ಏನಪ್ಪಾ ಮಾಡೋದು ಅಂತ ಅಂದ್ಬಿಟ್ಟು ಎದ್ರಕೊಂಡ್ ಕೂದಾಗ ಫೋನ್ ಮಾಡ್ತಾಳೆ ಹೀರೋಯಿನ್. ಆ ಮಾಡಿದಾಗ ಎತ್ಬಿಟ್ಟು ನೀವು ಫೋನ್ ಮಾಡಿರೋ ನಂಬರ್ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ಅನ್ಬಿಟ್ಟು ಹೇಳ್ತಿರ್ತಾನೆ. ಹೇಳ್ಬಿಟ್ಟು ಇಟ್ಬಿಡ್ತಾನೆ ಫೋನ್ ನ. ಇಟ್ಬಿಟ್ಟಾಗ ಅವ್ನಿಗೆ ಇನ್ನೊಂದು ಐಡಿಯಾ ಅನ್ಸುತ್ತೆ, ಅಲ್ಲ ಯಾವಾಗ ನೋಡಿದ್ರು ಅವಳೇ ಕುಡ್ದ್ಬಿಟ್ಟು ನಿಂತಿರ್ತಾಳೆ, ನಾನು ಹೋಗಿ ಕಾಪಾಡೋದಾದ್ರೆ ಈ ಸರಿ ಏನ್ ಮಾಡೋಣ, ನಾನ್ ಕುಡ್ದ್ಬಿಟ್ಟು ಈ ತರ ಗಲಾಟೆ ಮಾಡೋಣ, ಅವಳು ಬಂದ್ ನನ್ ಕಾಪಾಡ್ಲಿ ಅಂತ ಅನ್ಬಿಟ್ಟು ಇವ್ನು ಏನ್ ಮಾಡ್ತಾನೆ. ಆಮೇಲೆ ಇವನು ಅದೇ ತರ ಮಾಡ್ಬೇಕು ಅಂತ ಸ್ಟೇಷನ್ ಮನಿ ಕೊಳಂಗೆ ಆಕ್ಟ್ ಮಾಡ್ತಿರ್ತಾನೆ. ಬಟ್ ಅದೇ ನಿದ್ದೆ ಬಂದ್ಬಿಡುತ್ತೆ ಕುಡ್ದ್ ಗ್ಯಾನ್ದಲ್ಲಿ. ನಿದ್ದೆ ಮಾಡಿದವನು ಪಕ್ಕದಲ್ಲಿ ಅವರೆಲ್ಲ ಕಳ್ಟರ್ ಅನ್ಸುತ್ತೆ. ಇವನು ಮನ್ಗಿರೋದ್ ನೋಡ್ಬಿಟ್ಟು ಜೋಬಲ್ಲಿರೋ ದುಡ್ಡನ್ನೆಲ್ಲ ಬಿಟ್ಬಿಟ್ಟು ಹೊಡ್ಬಿಡ್ತಾರೆ. ಇವನು ಈಚೆ ಕಡೆ ಬಂದ್ಬಿಟ್ಟು ಒಂದು ಸ್ಟೇಷನ್ ಮನಿಗಿರ್ತಾನೆ. ಅಲ್ಲಿ ಯಾರೋ ಒಬ್ರು ಟೀ ಕೊಟ್ಟಿದ್ದನೋ ಅದ್ ಕುಡ್ದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಯಾರೋ ಭಿಕ್ಷುಕ ಅಂತ ಅನ್ಬಿಟ್ಟು ಕಾಸು ಹಾಕ್ಬಿಟ್ಟು ಹೋಗಿರ್ತಾರೆ. ಇವ್ನು ಎದ್ಬಿಟ್ಟು ಟೀ ಇದೆ ಅಂತ ಅಂದ್ಬಿಟ್ಟು ನಿದ್ಗೆ ಅಂತ ಹೆಂಗೆ ಕುಡಿಯಕ್ ಹೋಗ್ತಾನೆ. ಕಾಸು ಗಂಟ್ಲಲ್ಲಿ ತಗೊಳಕೊಂಡ್ಬಿಟ್ಟು ಉಸಿರಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಉಸಿರಾಡಕ್ಕೆ. ಆಮೇಲೆ ಹೆಂಗೋ ಜಸ್ಟ್ ಮಿಸ್ ಬಚ್ಚ ಹೋಗ್ತಾನೆ. ಅದಾದ್ಮೇಲೆ ಮತ್ತೆ ಅದಾಗೆ ಅಂದಲ್ಲಿ ಹಂಗೆ ಬಿದ್ಕೊಂಡಿರ್ತಾನೆ. ನೋಡಿದ್ರೆ ಯಾರೋ ಒಬ್ಬ ಕಾಲಿ ಒದಿತಾ ಇರ್ತಾನೆ. ಯಾರಪ್ಪ ಅಂತಂದ್ರೆ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಅದು ಯಾರೋ ಪೊಲೀಸ್ ಸ್ಟೇಷನ್ ಇರ್ತಾನೆ. ಅಲ್ಲಿ ನೋಡಿದ್ರೆ ಫುಲ್ ರೌಡಿಗಳೇ ಇರ್ತಾರೆ. ಅಯ್ಯೋ ಎಂತ ಜಾಗದಲ್ಲಿ ಬಂದ್ ತಗೊಳಕೊಂಡ್ಬಿಟ್ನಲ್ಲಪ್ಪ ಅಂತ ಅನ್ಬೇಕಾರೆ ಚೆನ್ನಾಗಿ ಎದುರಿಸ್ಬಿಟ್ಟು ನಾವ್ ಹಿಂಗ್ ಕೊಲೆ ಮಾಡಿದೀವಿ ಹಂಗ್ ಕೊಲೆ ಮಾಡಿದೀವಿ ಅಂತ ಎದುರಿಸ್ಬಿಟ್ಟು ಅವನ್ನ ಸ್ವಲ್ಪ ಟೀಸ್ ಮಾಡ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿರೋ ಜೈಲರು ಸ್ವಲ್ಪ ಜೋರಾಗಿ ಕಿರ್ಸಿದ್ಮೇಲೆ ಅವ್ರು ಸೈಲೆಂಟ್ ಆಗ್ತಾರೆ. ನೋಡಿದ್ರೆ ಅವರೆಲ್ಲ ಫುಲ್ ಒಂದು ಜಸ್ಟ್ ಇದೇ ತರ ಪಿಕ್ಪಾಕೆಟ್ ಕೇಸು ಆ ತರ ಅಂತ ಕೇಸಲ್ಲಿ ಬಂದಿರೋರು. ಅದ್ ನೋಡ್ಬಿಟ್ಟು ಅಯ್ಯೋ ಇಂಥವ್ರಿಗೆ ಹೋಗಿ ಎದ್ರಕೊಂಡ ಅಂತ ಯೋಚನೆ ಮಾಡ್ಬೇಕಾರೆ ಅಲ್ಲಿ ಕರೆಕ್ಟ್ ಆಗಿ ಹೀರೋಯಿನ್ ಬರ್ತಾಳೆ. ಅವಳು ನೋಡ್ಬಿಟ್ಟು ಅಯ್ಯೋ ಏನೋ ಬಂದ್ ಹೆಲ್ಪ್ ಮಾಡಲ್ಲ ಅಂತ ಅನ್ಕೋಬೇಕಾರೆ ಪಟ ಅಂತ ಮೊಕ್ಕಕ್ಕೆ ಹೊಡಿತಾಳೆ. ಅಯ್ಯೋ ಇವಳು ಈ ತರ ಅವಳಲ್ಲ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಚೆನ್ನಾಗಿ ಹೊಡಿತಾಳೆ. ಆಮೇಲೆ ಹೋಟ್ಲ್ ಕರ್ಕೊಂಡಾಗಿ ಊಟ ಗಿಟ್ಟ ಎಲ್ಲ ಮಾಡಿಸಿ ಚೆನ್ನಾಗೆಲ್ಲ ಕುಡಿಸ್ತಾಳೆ. ಕುಡ್ಸಾದ್ಮೇಲೆ ಮನೆಗೂ ಬಿಟ್ಬಿಟ್ಟು ಹೋಗ್ತಾಳೆ. ಆಮೇಲೆ ಹೀರೋ ಬಂದ್ಮೇಲೆ ಮನೇಲಿ ನೋಡಿದ್ರೆ ಅವ್ರ ಅಮ್ಮ ಚಪಾತಿ ಕಟ್ಟೆ ಇಟ್ಕೊಂಡಿರ್ತಾರೆ. ಈ ಚಪಾತಿ ಓದ್ತಿರ್ತಾರಲ್ಲ ಅದು ರೋಲು ಅದ್ ಇಟ್ಕೊಂಡಿರ್ತಾರೆ. ಇದು ನೋಡಿದಾಗ ಅಯ್ಯಯ್ಯೋ ಈ ಸರಿ ತಗೊಳಕೊಂಡ್ರೆ ನಾನ್ ಕೊಲೆ ಮಾಡ್ರು ಅಷ್ಟೇ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಹೆಂಗೋ ಅವ್ರ ಅಮ್ಮನ ಹತ್ರ ನೈಸ್ ಹೊಡ್ಬಿಟ್ಟು ಹೆಂಗೋ ಹೋಗ್ಬಿಟ್ಟು ಅವ್ನ ರೂಮ್ ಸೇರ್ಕೊಂಡ್ಬಿಡ್ತಾನೆ. ಅವನು ಮನೆಗೆ ಹೋದ್ಮೇಲೆ ಏನೋ ಯೋಚನೆ ಮಾಡ್ತಿರ್ತಾನೆ. ಏನಂತಂದ್ರೆ ಹೀರೋಯಿನ್ಗೆ ಬರ್ತಡೆ, ಅವಳಿಗೆ ವಿಶ್ ಮಾಡ್ಲಿಲ್ಲ ಅಂದ್ರೂ ಬೈತಾಳೆ, ವಿಶ್ ಮಾಡಿದ್ರು ಬೈತಾಳೆ. ಇವಳು ಹೆಂಗಾರು ಮಾಡ್ಬಿಟ್ಟು ನಾನು ಚೆನ್ನಾಗಿ ವಿಶ್ ಮಾಡ್ಬಿಟ್ಟು ನಾನು ಅವಳಿಗೆ ಒಳ್ಳೆ ಸರ್ಪ್ರೈಸ್
ನೋಡಿದಾಗ ಏನೋ ಒಂದ್ ವಿಷಯ ಮಾಡ್ಬೇಕು, ಅವ್ಳು ತುಂಬಾ ಖುಷಿ ಪಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಒಂದೇನೋ ಸೆಟಪ್ ಮಾಡ್ತಾನೆ. ಏನಂತಂದ್ರೆ ಒಂದ್ ಪಾರ್ಕ್ ಅಲ್ಲಿ ಸುತ್ತಮುತ್ತ ಲೈಟ್ಸ್ ಹಾಕ್ಬಿಟ್ಟು ಅವನ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋ ಅಷ್ಟಲ್ಲಿ ಲೈಟ್ ಹತ್ಕೊಬೇಕು. ಅವಾಗ ಲಾಸ್ಟ್ ಅಲ್ಲಿ ನಾನು ಬಂದು ಹ್ಯಾಪಿ ಬರ್ತಾರೆ ಹೇಳಿದ್ರೆ ಹೆಂಗಿದ್ರೆ ಅವ್ಳು ಫುಲ್ ಖುಷಿ ಆಗ್ಬಿಡ್ತಾಳೆ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ. ಅದಾದ್ಮೇಲೆ ಹೇಳ್ಬಿಟ್ಟು ಯೋಚನೆ ಮಾಡೋದಲ್ದೆ ದುಡ್ಡು ಖರ್ಚು ಮಾಡಿ ಅದನ್ನೆಲ್ಲ ರೆಡಿನೂ ಮಾಡ್ತಾನೆ. ಇವ್ರು ಮಾಡಿರೋ ಪ್ಲೇಸ್ ಎಂತದಂದ್ರೆ ದೊಡ್ಡ ಪಾರ್ಕ್. ಅಲ್ಲಿ ಹೋದ್ಮೇಲೆ ಒಂದು ಏಣಿ ಇರುತ್ತೆ, ಅಂದ್ರೆ ಕಾಂಪೌಂಡ್ ಇರುತ್ತೆ, ಅಲ್ಲಿಂದ ಹತ್ಬಿಟ್ಟು ಇಳಿತಾ ಇರ್ತಾರೆ ಕೆಳಗೆ. ಬಟ್ ಹೀರೋ ಕಾಲ್ಗೆ ಏನೋ ಕರೆಕ್ಟ್ ಸಿಗ್ತಾ ಇತ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಆರಾಮ್ಸೆ ಇಳಿತಾನೆ. ಆಮೇಲೆ ಇಳಿದ್ ನೋಡಿದ್ರೆ ಅಲ್ಲಿ ಯಾರೋ ಒಬ್ಬ ಮಿಲಿಟರಿ ಮ್ಯಾನ್ ಇರ್ತಾರೆ ಗನ್ ಇಟ್ಕೊಂಡು. ಅಯ್ಯೋ ಅಂತ ಅನ್ಬಿಟ್ಟು ಶಾಕ್ ಆಗ್ಬೇಕಾರೆ ಹೀರೋನ್ಗೆ ಹೇಳ್ಬಿಟ್ಟು ಬೇಡ ಬರ್ಬೇಡ ಅಂತ ಹೇಳ್ಬೋದಿತ್ತು, ಅವಳು ಸುಮ್ನೆ ಬಿಟ್ಬಿಡ್ತಾನೆ. ಅವಳು ನೋಡಿದ್ರೆ ಅವ್ನ ತಲೆ ಮೇಲೆ ಕಾಲ್ ಮಾಡ್ಬಿಟ್ಟು ಬರ್ತಾಳೆ ಕೆಳಗೆ. ಆಗ ಅವ್ರು ಏನಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ಗನ್ ಇಟ್ಕೊಂಡ್ ಕೇಳಿದಾಗ ಹೀರೋ ಹೇಳ್ತಾನೆ, ಇವ್ರದ್ದು ಬರ್ತಡೆ ನಾನು ವಿಶ್ ಮಾಡಕ್ಕೆ ಅಂತ ಒಂದು ಸೆಟಪ್ ಮಾಡಿದ್ದೆ, ಅದಕ್ಕೆ ಬಂದೆ ಅಂತ. ಆಗ ಸರಿ ನೀವಿಬ್ರು ಏನಾಗ್ಬೇಕು ಅಂತ ಅವ್ನ್ ಕೇಳಿದಾಗ ನಾವಿಬ್ರ ಜಸ್ಟ್ ಫ್ರೆಂಡ್ಸ್ ಅಂತಾನೆ ಹೀರೋ ಎದ್ರಕೊಂಡು. ಆಗ ಹೀರೋನ್ ದುರ್ಗುಟ್ಕೊಂಡು ನೋಡ್ತಿರ್ತಾಳೆ. ಆಗ ಏಯ್ ಕರೆಕ್ಟ್ ಆಗಿ ಹೇಳು, ಇಬ್ರು ಲವರ್ಸ್ ತಾನೆ ಅಂತ ಅನ್ಬಿಟ್ಟು, ಓ ಲವರ್ಸಾ, ನಾನು ಒಂದ್ ಹುಡ್ಗಿನ್ ಲವ್ ಮಾಡ್ದೆ, ಅವಳು ತುಂಬಾ ಚೆನ್ನಾಗಿದ್ಲು ನನ್ ಜೊತೆ. ಆಮೇಲೆ ನಾನು ಮಿಲಿಟರಿಗೆ ಹೋಗ್ಬಿಟ್ಟು ಒಂದಿನ ಹಿಂಗೋ ಬಂದ್ ನೋಡಿದ್ರೆ ಯಾರೋ ಇನ್ನೊಬ್ಬನ್ ಜೊತೆ ತಿರ್ಕೊಂಡ್ ನಿಂತವಳೆ. ನನಗ್ ಸರ್ರ ಕೋಪ ಬಂದ್ಬಿಡ್ತು, ಮಿಲಿಟರಿಯಿಂದ ಎಸ್ಕೇಪ್ ಆಗ್ಬಿಟ್ಟು ಗನ್ ತಗೊಂಡೇ ಬಂದಿದ್ದೀನಿ ಅವ್ರಿಬ್ಬರನ್ನ ಸಾಯಿಸ್ಬೇಕು ಅಂತ ಅನ್ಬಿಟ್ಟು ಅವ್ನು ಹೇಳ್ತಾ ಇರ್ತಾನೆ. ಇದನ್ ಕೇಳಿದಾಗ ಈಗ ಅವ್ರ ಏನಾರ ನನ್ ಶೂಟ್ ಮಾಡ್ಬಿಡ್ತಾರೆ ಅಂದ್ರೆ ಕೆಲ್ಸ ಹಾಕಕ್ಕಂಟ ನೀವಿಬ್ರು ನಾನು ಯೂಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ಎದುರಿಸ್ತಾ ಇರ್ತಾನೆ. ಆ ಹೀರೋ ಹೇಳ್ತಾನೆ, ನನ್ ಮಾತ್ರ ಸಾಯಿಸ್ಬಿಡಿ ಸರ್, ಈ ಹುಡುಗಿ ಇದ್ದಾಳೆ ಇವಳು ಸಾಯಿಸ್ಕೊಂಬಿಡಿ ಅಂತ ಹೀರೋ ಹೇಳ್ತಾನೆ. ಅವ್ನ್ ಸ್ವಲ್ಪ ಎದುರು ಪುಕ್ಲನೆ ಏನೋ ಮಾಡಕ್ಕಾಗಲ್ಲ. ಆ ಹೀರೋನ್ ಹೇಳ್ತಾಳೆ, ನೀವ್ ಯಾಕೆ ಹಂಗ ಅನ್ಕೋತೀರಾ, ನಿಮ್ಗೆ ಅವಳನ್ನ ಬಿಟ್ಟು ಮರ್ತಿರಕ್ಕಾಗಲ್ಲ ಅಂದ್ರೆ ಒಬ್ಬನ ಸಾಯಿಸ್ಬಿಟ್ರೆ ನಿಮ್ ಕೆಲ್ಸ ಆಗ್ಬಿಡುತ್ತಾ, ನೀವು ನೆಮ್ಮದಿಯಾಗಿರ್ಬಿಡ್ತೀರಾ ಅಂದಾಗ, ಹೌದು ಅವ್ರನ್ನ ಸಾಯಿಸ್ಬಿಟ್ರೆ ನಾನ್ ನೆಮ್ಮದಿಯಾಗಿರ್ತೀನ, ನಾನೇ ಸತ್ತೋಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಅವನ್ನೇ ಅವ್ನ್ ಶೂಟ್ ಮಾಡ್ಕೊಳಕ್ಕೆ ಬಾಯೊಳಗೆ ಗನ್ ಇಟ್ಕೋತಾ ಇರ್ತಾನೆ. ಇದ್ ನೋಡಿದಾಗ ಇವ್ರಿಬ್ರು ಮಾತಾಡ್ಕೋತಿರ್ತಾರೆ. ಈಗ ಅವ್ನ್ ಶೂಟ್ ಮಾಡೋ ಫೋರ್ಸ್ ಅಲ್ಲಿ ಅವ್ನ್ ತಲೆ ಸಿಡ್ದೋಗ್ಬಿಡುತ್ತಾ ಇಲ್ವಾ ಅಂತ ಅನ್ಕೊಂಡು ಇವ್ರಿಬ್ರು ಡಿಸ್ಕಸ್ ಮಾಡ್ಕೊಂಡು, ನೋಡುವ ಬೆಟ್ ಕಟ್ಬೇಕು, ಈಗ ಮೋಸ ಆಗ್ಬಾರ್ದು, ಅವ್ನ ಸಿಡ್ದೋಯ್ತು ಅಂದ್ರೆ ನೀ ದುಡ್ಡು ಕೊಡ್ಬೇಕು ಅಂತ ಇವ್ರು ಡಿಸ್ಕಸ್ ಮಾಡ್ತಿರ್ತಾರೆ. ಅವ್ನ್ ನೋಡ್ತಾನೆ, ನಾ ಯಾರು ಇಬ್ರು ಲೂಸ್ ಹತ್ರ ಬಂದ್ ನಾ ತಗ್ಲಾಕೊಂಡ್ಬಿಟ್ನ ಅಂತ ಅವ್ನು ಯೋಚನೆ ಮಾಡ್ತಿರ್ತಾನೆ. ಒಂದ್ಸರಿ ಕಿರ್ತಾನೆ, ಏನ್ ಮಾತಾಡ್ತಿದ್ದೀರಾ ಅಂತ. ಅವಾಗ ಅವ್ನ್ ಸೈಲೆಂಟ್ ಆದಾಗ ಇವ್ರು, ನೀವ್ ಅಂದಿದ್ ಮಾತಲ್ಲಿ ನನ್ಗೆ ತುಂಬಾ ಅರ್ಥ ಆಯ್ತು, ಈಗ ಒಂದ್ ಕೆಲಸ ಮಾಡ್ತೀನಿ, ನೀವ್ ಹೋಗಿ ಇವ್ನ ಹಿಡ್ಕೊತೀನಿ ನಿಮ್ ಹುಡ್ಗನ್ನ ಅಂತ ಅಂದ್ಬಿಟ್ಟು ಹೀರೋನ್ ಹಿಡ್ಕೊಂಡ್ಬಿಡ್ತಾರೆ. ಅವಾಗ ಹೀರೋನ್ ಕಳ್ಸ್ಬಿಡ್ತಾನೆ. ಇಲ್ಲಿ ಹೋಗ್ಬೇಕಾರೆ ಹೀರೋ ಒಂದ್ ಸೆಟಪ್ ಮಾಡಿದ್ನಲ್ಲ, ಇವ್ ಹೋಗ್ತಾ ಇರ್ಬೇಕಲ್ಲ ಲೈಟ್ ಹತ್ಬೇಕು ಅಂತ, ಇವ್ನ್ ಕರ್ಕೊಂಡ್ ಹೋಗ್ತಿರೋದು ಹೆಂಗೆ ಅಂದ್ರೆ ಆ ಕಡೆ ಮಿಲಿಟರಿ ಸೋಲ್ಜರ್ಸ್ ಇದಾರೆ, ಈ ಕಡೆ ಇವ್ನ್ ಈ ಕಡೆ ಹೋಗ್ಬೇಕು, ಫುಲ್ ಕತ್ಲೆ ಅದೇ, ಇವ್ನ್ ಹೋಗೋವಾಗ ಲೈಟ್ ಹೊಡಿತಾ ಇರುತ್ತೆ. ಇದನ್ನ ಅನ್ಕೊಡ್ತಾ ಇರ್ತಾನೆ ಹೀರೋ, ನಾ ಮಾಡಿದ್ದು ನನ್ಗೆ ಕುತ್ತಾಗ್ತಾ ಇದೆಯಲ್ಲ ಅಂತ ಅನ್ಕೊಂಡು ಬಡ್ಕೊಂಡೇ ಹೋಗ್ತಾನೆ ಅವನ್ ಜೊತೆ. ಸ್ಟೇಜ್ ಅಲ್ಲಿ ಅವನು ತಗೊಳಕಳಂಗೆ ಸ್ಟೇಜ್ ಬಂದ್ಬಿಡುತ್ತೆ. ಅವ್ನ್ ಏನ್ ಮಾಡ್ತಾನೆ, ಹೀರೋ ಹತ್ರ ಹಿಂಗೆ ತಗೊಳಕೊಂಡು ಇಟ್ಕೊಂತಾನೆ. ನೀವ್ ಯಾರನ್ನ ಮುಂದೆ ಕಾಲಿಟ್ರೆ ಇವ್ನ್ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾರೆ. ಈ ಸೋಲ್ಜರ್ ಗುಂಪಲ್ಲಿ ಇರೋ ಒಬ್ಬ ಶೂಟ್ ಮಾಡ್ಬಿಡ್ತಾನೆ, ಜಸ್ಟ್ ಮಿಸ್, ಯಾರಿಗೂ ಬೀಳಲ್ಲ. ಹೀರೋಯಿನ್ಗೆ ಅವಾಗ್ಲೇ ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟು ಎದ್ರಕೊಂಡ್ಬಿಡ್ತಾಳು, ಅಯ್ಯೋ ಅಂತ. ಅವಾಗ ಹೀರೋಯಿನ್ ಹೋಗ್ಬಿಟ್ಟು ಮುಂದೆ ಹೇಳ್ತಾ ಇರ್ತಾಳೆ, ಈಗ ನೀನು ಒಬ್ಬನ ಸಾಯಿಸ್ಬಿಟ್ಟು ಇನ್ನೊಬ್ಬನ ಸಾಯಿಸ್ಬಿಟ್ಟು ನಿನ್ಗೇನು ಸಿಗೋದಿಲ್ಲ, ನೀ ಅವ್ರನ್ನ ಹೋಗ್ಬಿಟ್ಟು ಸಾಯಿಸ್ಬಿಟ್ರು ನಿನ್ಗೇನು ಸಿಗೋದಿಲ್ಲ, ನೀನು ಈಗ ಅವ್ರಿಬ್ಬರನ್ನ ಮರ್ತೋಗ್ಬೇಕು, ಮರ್ತೋಗೋದ್ರಿಂದಾನೇ ನಿನ್ ಲೈಫ್ ನ ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ಅವನು, ನಾನು ಅವ್ರಿಬ್ಬರನ್ನ ಮರೆಯಕ್ಕಾಗಲ್ಲ, ಅವಳನ್ನಂತೂ ನನಗೆ ಮರೆಯಕ್ಕೆ ಆಗಲ್ಲ, ನಾನು ಅಷ್ಟು ಇಷ್ಟಪಟ್ಟಿದ್ದೆ ಅವಳನ್ನ, ನನ್ಗೆ ಅವಳು ಮೋಸ ಮಾಡ್ಬಿಟ್ಲು, ಅವ್ಳ ಮೋಸ ನೆನ್ಸ್ಕೊಂಡ್ರೆ ಸಕ್ಕ ಕುದಿತಾ ಇದೆ ಅಂತ ಇರ್ತಾನೆ. ಸರಿ ನೀ ಮರೆಯಕ್ ಆಗಲ್ಲ ಗೊತ್ತು, ಒಂದ್ 3 ವರ್ಷ ಬದುಕಿದ್ಬಿಟ್ಟು ಅದಾದ್ಮೇಲೆ ನೋಡು ನಿನ್ಗೆ ಇಷ್ಟ ಆಗ್ತಿಲ್ಲ, ಮಾಡಕ್ ಆಗಿಲ್ಲ ಅಂದ್ರೆ ಅವಾಗ ಸೂಸೈಡ್ ಮಾಡ್ಕೋ, ಅವಾಗ ನೀನ್ ಏನ್ ತಗೋತೀಯ ಡಿಸಿಷನ್ ತಗೋ, ಅದಕ್ಕಿಂತ ಮುಂಚೆ ನೀ ಡಿಸಿಷನ್ ತಗೊಳ್ಳೋದು ಸರಿ ಅಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಇವಳು ಹೇಳೋ ಮಾತೆಲ್ಲ ಅವ್ನಿಗೆ ಸಕ್ಕ ತಲೆಗೆ ಹೊಡೆದಂಗ ಆಗುತ್ತೆ. ಆದ್ರಿಂದ ಅವ್ನು ತುಂಬಾ ಅಳ್ತಾ ಇರ್ತಾನೆ. ಅದಾದ್ಮೇಲೆ ಅವನು ಒಪ್ಕೊಂಡ್ಬಿಡ್ತಾನೆ ಸರಿ ಅಂತ ಅನ್ಬಿಟ್ಟು ಸರೆಂಡರ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಅಲ್ಲಿ ಮೇಲ್ಗಡೆ ಸೆಟಪ್ ಮಾಡಿದ್ನೆಲ್ಲ ಅದು ಹೋಗಿ ಹೊಡಿಯುತ್ತೆ. ಅವಾಗ ಫುಲ್ ಅದು ಫೈರ್ಸ್ ಕ್ರ್ಯಾಕ್ಸ್ ಎಲ್ಲ ಹೊಡಿಬೇಕು ಅಂತ ಹೇಳಿದ್ನಲ್ಲ ಅದೆಲ್ಲ ಅವಾಗ ಹೊಡಿತಿರುತ್ತೆ. ಅವಾಗ ಅನ್ಕೋತಾ ಇರ್ತಾನೆ ಎಲ್ಲ ತಪ್ಪಾಗಿರೋ ಟೈಮ್ಲೇ ಹೊಡಿಲಿ ಅಂತ ಅನ್ಬಿಟ್ಟು ಅನ್ಕೋತಾ ಇತ್ತ ತಿರ್ಗಿದ್ರೆ ಹೀರೋಯಿನ್ ಒಂದು ಬಿಡ್ತಾಳ, ಬಿಟ್ಬಿಟ್ಟು ನೀನು ನಾವಿಬ್ರು ಫ್ರೆಂಡ್ಸ್ ಅದಲ್ದೆ ನನ್ನ ಬಿಟ್ಬಿಟ್ಟು ನೀನು ಫಸ್ಟ್ ಓಡೋಗಕ್ ನೋಡ್ದೆ ಅಂತ ಅನ್ಬಿಟ್ಟು ಚೆನ್ನಾಗಿ ಹೊಡಿತಾಳೆ. ಸರಿ ಇದೆಲ್ಲ ಸರಿಯಾಗಲ್ಲ, ಬ್ರೇಕಪ್ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿರ್ತಾಳೆ. ಹೀರೋ ಇಲ್ಲ ಡಾರ್ಲಿಂಗ್ ಆತರ ಅಲ್ಲ, ನಾನು ಟೈಮ್ ಎದುರ್ಕೊಂಡ್ಬಿಟ್ಟೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಅವ್ನ ಹಿಂದೆನೇ ಹೋಗ್ತಿರ್ತಾನೆ. ಅವಾಗ ಒಂದು ಹೋಟ್ಲಿಗೆ ಹೋಗ್ತಾರೆ. ಹೋಟ್ಲಿಗೆ ಹೋದ್ಮೇಲೆ ಏನ್ ಆರ್ಡರ್ ಮಾಡೋದು ಅಂದ್ರೆ ನಾನು ಏನೇನೋ ಹೇಳ್ತಾನೆ, ಬಟ್ ಹೀರೋಯಿನ್ ಬರೀ ಕಾಫಿ ಮಾತ್ರ ಕುಡಿ ಅಂತಾನೆ. ಅವ್ನ್ ಗೊತ್ತು ಕಾಫಿ ಮಾತ್ರ ಇವಳು ಹೇಳೋದು ಅಂತ, ಸರಿ ಅಂತ ಅನ್ಬಿಟ್ಟು ಒಪ್ಕೊಂತಾನೆ. ಆಮೇಲೆ ಅಲ್ಲೇ ಒಂದ್ ಇನ್ನೊಂದು ಬುಕ್ ಕೊಟ್ಬಿಟ್ಟು ಇನ್ನೊಂದು ಶೀಟ್ ಕೊಟ್ಬಿಟ್ಟು ಇದು ಇನ್ನೊಂದ್ ಕತೆ, ಇದನ್ನ ಓದು ಅಂತ ಹೇಳ್ತಾನೆ. ಇದು ಕತೆಲಿ ಹೆಂಗೆ ಅಂದ್ರೆ ಚೈನೀಸ್ ಸ್ವಲ್ಪ ಸಮುರಾಯ್ ತರ ಇರ್ತಾರಲ್ಲ ಆ ತರ, ಅದ್ರಲ್ಲಿ ಹೀರೋ ಹೀರೋಯಿನ್ ಲವ್ ಮಾಡ್ತಿರ್ತಾರೆ. ಹೀರೋ ಒಂದು ಫೈಟ್ ಅಲ್ಲಿ ಹೀರೋ ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಹೀರೋಯಿನ್ ಸತ್ತೋಗ್ಬಿಡ್ತಾಳೆ. ಈ ತರ ಒಂದು ವರ್ಸ್ಟ್ ಆಗಿರೋ ಸ್ಟೋರಿ ಇರುತ್ತೆ. ಇದ್ ನೋಡಿದಾಗ ಯಾವಾಗ್ಲೂ ನಿನ್ ಸ್ಟೋರಿಲಿ ಹೀರೋ ಸತ್ತೋಗ್ಬಿಡ್ತಾನೆ ಏನಕ್ಕೆ ಅಂತಂದಾಗ ಅದ್ ಹಂಗೇನೆ ನೀ ಹೇಳಕ್ ಆಗಲ್ಲ ಅಂತ ಅನ್ಬಿಟ್ಟು ಹೀರೋನ ಎದುರಿಸ್ತಾಳೆ. ಇವಳು ನಾನು ಬರ್ದಿರೋ ಕತೆನೆಲ್ಲ ತಗೊಂಡು ಹೋಗ್ಬಿಟ್ಟು ಒಂದು ಪಬ್ಲಿಕ್ ಕಂಪ್ನಿಗೆ ನೀನೇ ಕೊಡ್ಬೇಕು, ಅಪ್ಲಿಕೇಶನ್ ಕೊಡು ಅಂತ ಅನ್ಬಿಟ್ಟು ಹೇಳ್ತಾಳೆ. ಈಗ ಇಲ್ಲ ಅಂತಂದ್ರೆ ಹೊಡಿತಾಳೆ ಅಂತ ಅಂದ್ಬಿಟ್ಟು ಎದ್ರಕೊಂಡು ಇಸ್ಕೊಂಡು ಓಡೋಗ್ತಾನೆ.
ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅಲ್ಲಿರೋ ಒಬ್ಬ ಎಡಿಟರ್ ಹತ್ರ ಕೊಟ್ಬಿಟ್ಟು, ಸರ್ ಇದನ್ನೆಲ್ಲ ಇರೋದನ್ನ ನೀವು ಅಲ್ಲೇ ಪಬ್ಲಿಷ್ ಮಾಡ್ಬಿಡಿ ಸರ್, ಆಯ್ತು ಓಕೆನಾ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಓಡ್ಬಿಡ್ತಾನೆ. ಯಾಕೆಂದ್ರೆ ಅದನ್ನ ಯಾವನಾರು ಓದ್ದವನು ನಿಜಲ್ಲೂ ಮಾಡ್ತಾನ, ಅದಂತೂ ಮಾಡಕ್ ಸಾಧ್ಯನೇ ಇಲ್ಲ, ಅದು ಹೀರೋಗೂ ಗೊತ್ತು. ಅಲ್ಲಿದ್ದೇ ಇವನು ಉಗಿತಾರೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಓಡ್ಬಿಡ್ತಾನೆ. ಆಮೇಲೆ ಇವರು ಮೆಟ್ರೋಲಿ ಒಂದು ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಒಂದು ಹುಡುಗ ಏನ್ ಮಾಡ್ತಾನೆ, ಅಲ್ಲಿರೋ ಒಂದು ಪೇಪರ್ ಒಂದು ಗೀಟ್ ಹಾಕ್ತಾನೆ. ಆ ಗೀಟ್ ಹಾಕ್ದಾಗ ಹೀರೋಯಿನ್ ಹೇಳ್ತಾ ಇರ್ತಾಳೆ, ಅಲ್ಲಿರೋ ಗೀಟ್ ನ ಯಾರು ಬಲಗಾಲದಲ್ಲಿ ದಾಟಿದ್ರೆ ನೀವ್ ವಿನ್ ಮಾಡ್ದೆ, ಎಡಗಾಲಲ್ಲಿ ದಾಟಿದ್ರೆ ನಾವ್ ವಿನ್ ಮಾಡ್ದೆ. ಏನಾದ್ರು ಬಲಗಾಲಿಂದ ಎಡಗಾಲ್ ದಾಟಿದಾಗ ನಾನು ನಿನ್ಗೆ ಹೊಡಿಬಹುದು, ಅಕಸ್ಮಾತ್ ನೀ ಗೆದ್ಬಿಟ್ರೆ ನೀನು ನನಗೆ ಬೆಟ್ಟಲ್ಲಿ ಹೊಡಿಬೇಕು, ನಾನ್ ಕೈಲಿ ಹೊಡಿನಿ ಅಂತ ಏನೋ ಡಿಸ್ಕಸ್ ಮಾಡ್ಕೋತಾರೆ. ಹೀರೋನು ಚೆನ್ನಾಗಿದೆಯಲ್ಲ ಅಂತ ಅನ್ಬಿಟ್ಟು ಆಡ್ತಾರೆ. ಫಸ್ಟ್ ಹೀರೋಯಿನ್ ವಿನ್ ಮಾಡ್ಬಿಡ್ತಾಳೆ. ಯಾರೊಬ್ಬ ಎಡಗಾಲ್ ಇಟ್ಕೊಂಡು ಹೋಗ್ಬಿಡ್ತಾನೆ. ಅದ್ ನೋಡ್ಬಿಟ್ಟು ಪಟಾರಂತೂ ಸರ್ರಕೊಂಡ್ ಕೊಡ್ತಾಳೆ. ಇವ್ನ್ ವೆಯ್ಟ್ ಮಾಡ್ತಿರ್ತಾನೆ, ಯಾರು ಒಬ್ರು ಬರ್ಲಿ ಹೊಡಿಯೋಣ ಇವಳಿಗೆ ಅಂತ. ಅಂದ್ರೆ ಹಿಂಗೆ ಬೆಟ್ಟಲ್ಲಿ ಹಣೆಗೆ ಹೊಡಿಯೋದು. ಅವಾಗ ಒಂದು ಮಿಲಿಟರಿ ಗ್ಯಾಂಗ್ ಬರ್ತಾ ಇರುತ್ತೆ. ಅದ್ ನೋಡಿದಾಗ ಹೀರೋ ತುಂಬಾ ಖುಷಿ ಬರ್ತಾನೆ. ಏನಕ್ಕೆ ಅಂದ್ರೆ ಅವ್ರು ಲೆಫ್ಟ್ ರೈಟ್ ಅಂತ ಅನ್ಕೊಂಡ್ ಬರ್ತಿರ್ತಾರೆ. ಅವ್ ಬರೋ ಫೋರ್ಸ್ ಸ್ಟೈಲ್ ನೋಡಿದ್ರೆ ಎಲ್ಲ ರೈಟ್ ಲಾಗೆ ಇಡ್ತಾರೆ ಅಂತ ಹೀರೋ ಗೊತ್ತು. ಇದ್ ನೋಡಿದಾಗ ಹೀರೋಯಿನ್ ಮುಖ ಚೇಂಜ್ ಆಗ್ಬಿಡುತ್ತೆ. ಅಯ್ಯೋ ತಗ್ಲಾಕೊಂಡಲ್ಲ ಅಂತ ಅನ್ಬೇಕಾದ್ರೆ ಹೀರೋ ತುಂಬಾ ಖುಷಿಯಾಗಿರ್ಬೇಕಾರೆ ಅವಾಗ ಆತರ ಬಂದ್ಬಿಟ್ಟು ಅಲ್ಲಿರೋ ಕಮೆಂಡ್ರು ಆರ್ಡರ್ ಕೊಡ್ತಾನೆ, ಕಾಲ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಅವ್ ಚೇಂಜ್ ಮಾಡಿದಾಗ ಎಲ್ಲ ಲೆಫ್ಟ್ ಸೈಡ್ ಆಗ್ಬಿಡುತ್ತೆ. ಹೀರೋ ಕತೆ ಮುಗೀತು. ಚೆನ್ನಾಗಿ ಏಟ್ ಬೀಳ್ತಾರೆ. ಏಟ್ ಬಿದ್ದಾಗ ಮೊಖನೇ ಸಿಂಡಿಸ್ಕೊತಾ ಇರ್ತಾನೆ. ಅಲ್ಲಿರೋ ಸುತ್ತಮುತ್ತವರೆಲ್ಲ ಹೀರೋನ ನೋಡ್ತಾ ಇರ್ತಾರೆ ಪಾಪ ಅಂತ. ಅವಾಗ ಇನ್ನೊಬ್ರು ಯಾರೋ ಬರ್ತಿರ್ತಾರೆ. ಅದ್ ನೋಡ್ಬಿಟ್ಟು ಹೀರೋ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನಕ್ಕಪ್ಪ ಅಂದ್ರೆ ಅಲ್ಲಿ ಬರ್ತಿರೋರು ಕಾಲು ಬಲಗಾಲಿ ಏನೋ ಏಟ್ ಆಗ್ಬಿಟ್ಟು ಫುಲ್ ಬ್ಯಾಂಡೇಜ್ ಹಾಕಿರ್ತಾರೆ. ಅಂದ್ರೆ ಅವ್ರು ಬಂದ್ ಕಾಲ್ ಇಡೋದೇ ಇಲ್ಲ, ಅವ್ರು ಎಡಗಾಲೇ ಇಡೋದು. ಅದ್ ನೋಡ್ಬಿಟ್ಟು ಮುಂದಕ್ಕೂ ಬರೋರು ಹೊಡಿತಾರಲ್ಲ ಅಂತ ಅನ್ಬಿಟ್ಟು ಅಳ್ತಿರ್ತಾನೆ ಹೀರೋ. ಆಮೇಲೆ ಹೀರೋಯಿನ್ಗೆ ಈ ಟೆನ್ನಿಸ್ ಬಾಲ್ ಆಡೋದು ತುಂಬಾ ಇಷ್ಟ. ಬಟ್ ಹೀರೋಗೆ ಅದು ಆಡಕ್ಕೆ ಬರಲ್ಲ. ಅವ್ನ್ ಆಡೋದ್ ಹೆಂಗೆ ಅಂದ್ರೆ ಫುಲ್ ಏಟ್ ಎಲ್ಲ ಮುಖ ಬೀಳ್ತಾ ಇರುತ್ತೆ, ಒಡ್ಸ್ಕೊತಾನೆ ಇರ್ತಾನೆ ಮುಖಕ್ಕೆ. ಆಮೇಲೆ ಈ ಕೋಲ್ ಹಿಡ್ಕೊಂಡು ಒಂಥರ ಮುಖ ಎಲ್ಲ ಹಾಕೊಂಡು ಫುಲ್ ಮುಖ ಎಲ್ಲ ಕವರ್ ಮಾಡ್ಕೊಂಡು ಆಡ್ತಾರೆ. ಅದೊಂಥರ ಏನು ಅದಕ್ಕೇನಂತಾರ ಗೊತ್ತಿಲ್ಲ. ಅದು ಆಡಕ್ಕೂ ಅಂತ ಹೀರೋನ್ ತುಂಬಾ ಇಷ್ಟ. ಅದ್ರಲ್ಲೂ ಹೀರೋಗೆ ಆಡಕ್ ಬರಲ್ಲ. ಅವನು ಸುಮಾರು ಕಲ್ತ್ಕೋತಾ ಇರ್ತಾನೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಒಂದ್ ಸ್ಟೇಜ್ ಅಲ್ಲಿ ಹೀರೋನ್ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಅವಳಿಗೆ ಏನ್ ಅನ್ಸುತ್ತೆ ಇಳಿದ್ಬಿಟ್ಟು ಅವ್ನ ಕಾಲಲ್ಲಿರೋ ಹೀಲ್ಸ್ ಕೊಟ್ಬಿಟ್ಟು ಹೀರೋ ಕೊಟ್ಬಿಟ್ಟು, ತಗೋ ಇಲ್ಲಿ ಇದನ್ನ ಹಾಕೋ, ಇದ್ ಹಾಕೊಂಡ್ ಬಾ ಅಂತ ಹೇಳ್ತಾನೆ. ಫಸ್ಟ್ ಹೀರೋ ಇಲ್ಲ ಅಂದ್ರೆ ನಾನ್ ಸಾಯಿಸ್ಬಿಡ್ತೀನಿ ಅಂತ ಎದುರಿಸಿದಾಗ ಇನ್ನೇನ್ ಮಾಡೋದು, ಹೀರೋ ಎದುರ್ಕೊಂಡ್ ಮಾಡ್ಲೇಬೇಕಲ್ಲ, ಮಾಡ್ತಾನೆ. ಬಟ್ ನಡಿಯಕ್ ಬರಲ್ಲ, ಹಿಂಗೋ ನಡ್ಕೊಂಡ್ ಬರ್ತಿರ್ತಾನೆ. ಬಟ್ ಆದ್ರೆ ನಾ ಹೇಳ್ಕೊಡ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ತಿರ್ತಾಳೆ ಕೈ ಹಿಡ್ಕೊಂಡು. ಆಮೇಲೆ ಎಲ್ಲಾರು ಸುತ್ತಮುತ್ತ ಇರೋರೆಲ್ಲ ನೋಡ್ಕೊಂಡು ನಕ್ಕೊಂಡ್ ಹೋಗ್ತಿರ್ತಾರೆ. ಬಟ್ ಹೀರೋಗಂತೂ ಅಯ್ಯೋ ನನ್ ಬಾಳಿ ಹೆಂಗಾಗೈತಪ್ಪ ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ತಿರ್ತಾಳೆ. ಬಟ್ ಹೀರೋ ಇನ್ನು ನಗ್ತಿರ್ತಾಳೆ. ಅದೇನೋ ಒಂಥರ ಹೊಟ್ಟೆವ್ರಿ ಈ ತರ ಮಾಡ್ಕೊಂಡು ಹೋಗೋದ್ರಿಂದ ಅವಳಿಗೆ ತುಂಬಾ ಖುಷಿ. ಆಮೇಲೆ ಹಿಂಗೆ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಮನೆಗೆ ಹೋಗೋಷ್ಟರಲ್ಲಿ ಮಳೆ ಬಂದ್ಬಿಡುತ್ತೆ. ಇಬ್ರು ಸ್ವಲ್ಪ ಒದ್ದೆ ಆಗ್ಬಿಟ್ಟಿರ್ತಾರೆ. ಸ್ವಲ್ಪ ಏನೋ ಕ್ಲೋಸ್ ಆದಂಗೆ ಇರುತ್ತೆ. ಅಷ್ಟಲ್ಲಿ ಹೀರೋಯಿನ್ ಸರಿ ಇರು ನೀನ್ ಹೋಗಕ್ಕೆ ನಾ ಛತ್ರಿ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಒಳಗ್ ಹೋದಾಗ ಅವ್ರ ಅಪ್ಪನ ಹತ್ರ ಹೇಳಿದಾಗ ಅವ್ರ ಅಪ್ಪ ಈಚೆ ಹಾಕಿದ್ದಾರೆ ಬಾ ಒಳಗ್ ಕರೀತ ಅಂದ್ಬಿಟ್ಟು ಕರೀತಾರೆ. ಒಳಗ್ ಹೋಗಿ ಕೂತ್ಕೊಂಡ್ಮೇಲೆ ಅಲ್ಲಿರೋರು ಮಾತಾಡ್ತಾ ಇರ್ತಾರೆ. ಇವ್ನೇನು ನೀನ ನಮ್ಮ ಮಗಳ ಬಾಯ್ ಫ್ರೆಂಡ್, ಸರಿ ನಮ್ಮ ಮಗಳ ಬಗ್ಗೆ ಏನ್ ಗೊತ್ತು ಅಂದಾಗ ನನಗ ಇನ್ನು ಏನು ಗೊತ್ತಿಲ್ಲ ಸರ್ ಅನ್ಕೊಂಡು ಹಿಂಗೆ ಮಾತಾಡ್ತಿರ್ತಾನೆ. ಬಟ್ ಅದೇ ಅವ್ರ ಅಪ್ಪ ಫುಲ್ ಕುಡಿಯೋ ಪಾರ್ಟಿ ಅನ್ಸುತ್ತೆ. ಅವ್ನ್ ಚೆನ್ನಾಗ್ ಕುಡ್ಬಿಟ್ಟು ಜ್ಞಾನ ಇಲ್ದೇ ಬಿದ್ಕೊಂಡ್ಬಿಡ್ತಾನೆ. ಇವ್ನು ಅನ್ಕೋತಾನೆ ವಂಶರೇ ಕುಡಿಯುತ್ತೇನೆ ಅಂತ ಅನ್ಕೊಂಡ್ ಫೀಲ್ ಅಲ್ಲಿ ಇರ್ಬೇಕಾರೆ ಅವನ ಛತ್ರಿ ಈಚೆ ಬಂದ್ಬಿಡ್ತಾನೆ. ಬಂದಾಗ ಒಳಗಡೆ ಮಾತುಕತೆ ನಡೀತಿರೋದ್ ಕೇಳಿಸುತ್ತೆ. ಏನಂತಂದ್ರೆ ಹೀರೋಯಿನ್ ಅಮ್ಮನು ಮಾತಾಡ್ತಿರ್ತಾರೆ. ಅವನೇನು ನೋಡಕ್ಕೆ ಬಡವ ತರ ಕಾಣ್ತಾನೆ, ಏನೋ ಹಳ್ಳಿಯಿಂದ ಬಂದಿದ್ದಾನೆ, ಏನು ಅವ್ನ್ ನೋಡಿದ್ರೆ ಈ ಫ್ಯೂಚರ್ ನೀ ದುಡ್ಡು ನೋಡ್ತೀಯ ಅಂತ ಅನ್ಸಲ್ಲ, ಅವನ ಜೊತೆ ನೀ ಸೇರಕ್ ಹೋಗ್ಬೇಡ ಅಂತ ಕಂಡೀಷನ್ ಆಗಿ ಹೇಳ್ತಾ ಇರ್ತಾರೆ. ಹೀರೋಯಿನ್ ಅವ್ರ ಅಮ್ಮ ಹಿಂಗೆ ಜಗಳ ಜಾಸ್ತಿ ಆಗ್ಬಿಡುತ್ತೆ. ಹೀರೋಗೆ ಸ್ವಲ್ಪ ಬೇಜಾರಾಗುತ್ತೆ, ಅಯ್ಯೋ ಇದೇನೋ ಆಗಿಲ್ವಲ್ಲ ಅಂತ. ಏನೋ ಮಾತಾಡಕ್ ಹೋಗಲ್ಲ, ಸರಿ ಅಂತ ಈಚೆ ಹೊಟ್ಟೋಗ್ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ, ಹೀರೋಯಿನ್ಗೂ ಲವ್ ಮಾಡಕ್ ಸ್ಟಾರ್ಟ್ ಮಾಡಿ 100ನೇ ದಿನ ಆಗೋಯ್ತು. ಅಂದ್ರೆ 3 ತಿಂಗಳು ಮೇಲ್ ಆಗೋಯ್ತು. ಅದರಿಂದ ಹೀರೋಯಿನ್ ಫೋನ್ ಮಾಡ್ಬಿಟ್ಟು ಹೇಳ್ತಾಳೆ, ನೀನ್ ಏನ್ ಮಾಡ್ತೀಯ, ನಾನು ಒಂದ್ ಜಾಗದಲ್ಲಿ ಇರ್ತೀನಿ, ನಾನ್ ಕಾಲೇಜಿಗೆ ಬಂದ್ಬಿಟ್ಟು ನೀನು ಒಂದ್ ಹೂ ಕೊಡ್ಬೇಕು ಎಲ್ಲಾರ ಮುಂದೆ ಅಂತ. ಹೀರೋ ಇದ್ ನೋಡ್ಬಿಟ್ಟು ಅಯ್ಯಯ್ಯೋ ಕೊಡ್ಲಿಲ್ಲ ಅಂದ್ರೆ ಬೈತಾಳಲ್ಲ ಅಂತ ಎದ್ಕೊಂಡು ಓಡೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಫಸ್ಟ್ ಎದ್ರಕೊಂಡು ಮಾಸ್ಕ್ ಹಾಕೊಂಡೆಲ್ಲ ಮುಖ ಎಲ್ಲ ಕವರ್ ಮಾಡ್ಕೊಂಡು ಹೋಗಿರ್ತಾನೆ. ಅಲ್ಲಿ ಅವ್ಳು ಯಾರೋ ಒಬ್ರು ಕೂತಿರ್ತಾಳೆ, ಹಂಗೆ ಕೊಟ್ಬಿಟ್ಟು ಓಡ್ಬಿಡೋಣ ಅಂತ ಅವ್ನ್ ಪ್ಲಾನ್. ಬಟ್ ಒಳಗೋಗಿ ನೋಡಿದ್ರೆ ಅವ್ಳು ಪಿಯೋನೋ ನುಡಿಸ್ತಾ ಇರ್ತಾಳೆ. ಫುಲ್ ಒಂದ್ ಸ್ಟೇಜ್ ಅಲ್ಲಿ ಫುಲ್ ಜನ ಇರ್ತಾರೆ. ಇದ್ ನೋಡಿದಾಗ ಅಯ್ಯೋ ಹೆಂಗಪ್ಪ ಕೊಡೋದಂತ ಯೋಚನೆ ಮಾಡ್ಬಿಟ್ಟು ಹೆಂಗೋ ಎದ್ರಕೊಳ್ದೆ ಸ್ವಲ್ಪ ದೂರ ಹೋಗ್ತಾನೆ. ಅದೇನಾಗುತ್ತೋ ಏನೋ ಸ್ವಲ್ಪ ಧೈರ್ಯ ಬಂದ್ಬಿಡುತ್ತೆ. ಮಾಸ್ಕ್ ಎಲ್ಲ ತಗ್ಬಿಟ್ಟು ಆರಾಮ್ಸೆ ನಾರ್ಮಲ್ ಆಗಿ ಹೋಗ್ಬಿಟ್ಟು ಕೊಟ್ಬಿಡ್ತಾನೆ. ಇದ್ ನೋಡಿದಾಗ ಅವಳಿಗೆ ಇಂಪ್ರೆಸ್ ಆಗ್ಬಿಡ್ತಾಳೆ. ಬಟ್ ಹೀರೋಯಿನ್ ಇದೇ ತರ ನೀ ಮಾಡ್ಲೇಬೇಕು ಅಂತ ಅನ್ಕೊಂಡು ಹೇಳಿ ಮಾಡಿಸ್ತಾವಳಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಹಂಗೆ ಬಾರ್ಗ್ ಹೋಗ್ತಾರೆ, ಚೆನ್ನಾಗಿ ಕುಡ್ದ್ಬಿಟ್ಟು ಕುಣಿತಾರೆ. ಅಲ್ಲೂ ಕುಣಿದಾದ್ಮೇಲೆ ಇವರು ಕಾರಲ್ಲಿ ನಿದ್ದೆ ಮಾಡ್ಕೊಂಡ್ ಬರ್ತಿರ್ತಾರೆ. ಅಲ್ಲಿ ಯಾರೋ ಒಬ್ರು ಏಡ್ಸ್ಗೆ ಅಂತ ಏನೋ ಒಂಥರ ಪ್ರೊಟೆಕ್ಷನ್ ಮಾಡ್ತಿರ್ತಾರೆ. ಅಂದ್ರೆ ಇದನ್ನು ಸ್ಟಾಪ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರದ್ದು ಇದರಿಂದ ಏನೋ ನಡೆಸ್ತಿರ್ತಾರೆ. ಇವ್ರು ಈ ಮಾಡ್ತಿರೋದ್ ನೋಡ್ಬಿಟ್ಟು ಅವ್ರ ಪ್ಯಾಕೆಟ್ ಹಾಕ್ಬಿಡ್ತಾರೆ ಜೋಬಲ್ಲಿ. ಹಾಕ್ಬಿಟ್ಟಾಗ ಮನೆಗೆ ಹೋದ್ಮೇಲೆ ಹೀರೋಯಿನ್ ಬಿಡಕ್ಕೆ ಅಂತ ಮನೆಗೆ ಹೋಗಿರ್ತಾನೆ. ಅಲ್ಲಿ ಹೋದ್ಮೇಲೆ ಅವ್ರ ಅಪ್ಪ ನೀನು ಪ್ಯಾಕೆಟ್ ಎಲ್ಲ ಏನ್ ಇಟ್ಟಿದ್ಯಾ ಚೆಕ್ ಮಾಡ್ಬೇಕು, ತೆಗಿ, ನನ್ ಮಗಳನ್ನ ಇಷ್ಟಪಟ್ಟಿದ್ಯಾ ತಾನೆ ಅಂತ ಬಂದ್ಬಿಟ್ಟು ಸ್ವಲ್ಪ ಡೌಟ್ ಪಟ್ಬಿಟ್ಟು
ತೆಗಿಸ್ತಾರೆ. ಒಂದ್ ಪೆನ್ ಡ್ರೈವ್ ಇಟ್ಕೊಂಡಿರ್ತಾನೆ, ಅದ್ರಲ್ಲಿ ಏನೇ ಬೇರೆ ವಿಡಿಯೋಸ್ ಇಟ್ಟೇನು ಅದ್ ನೋಡ್ಬಿಟ್ಟು ಫಸ್ಟ್ ಡೌಟ್ ಪಡ್ತಾರೆ. ಅಯ್ಯೋ ಅಂತ ಅನ್ಕೊಂತ ಇರ್ಬೇಕ್ರೆ ಇವ್ರಪ್ಪ ಚೆನ್ನಾಗಿ ಕುಡಿತಾರಲ್ಲ, ಅವ್ರು ಕುಡ್ಬಿಟ್ಟು ಫುಲ್ ಇದಾಗ್ಬಿಡ್ತಾರೆ. ಅವನು ಒಂದ್ ಸೆಕೆಂಡ್ ಬಚಾವ್ ಆಗ್ಬಿಡ್ತಾನೆ. ಸ್ವಲ್ಪ ಗಜೀಬ್ ಆಗುತ್ತೆ ಅವನ್ಗಂತೂ. ಅದಾದ್ಮೇಲೆ ಬಿಡ್ತಾಳ, ಅಯ್ಯೋ ನಮ್ಮ ಮನೇಲಿ ಇಷ್ಟು ಗಲಾಟೆ ಆಗೋಯ್ತು, ಇಷ್ಟು ಪ್ರಾಬ್ಲಮ್ ಆಗೋಯ್ತು, ನಮ್ ಇಬ್ರಿಗೂ ವರ್ಕೌಟ್ ಆಗಲ್ಲ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅನ್ಬಿಡ್ತಾಳೆ. ಸರಿ ಅಂತ ಅನ್ಬಿಟ್ಟು ಇವನು ಈಚೆ ಕೊಟ್ಟೋಗ್ಬಿಡ್ತಾನೆ. ಅದಾದ್ಮೇಲೆ ಸ್ವಲ್ಪ ದಿನ ಮೀಟ್ ಆಗಲ್ಲ, ಬ್ರೇಕಪ್ ಆಯ್ತಲ್ಲ, ಅದರಿಂದ ಹಿಂಗೆ ಇರ್ಬೇಕಾದ್ರೆ ಯಾವ್ದೋ ಒಂದು ಹುಡುಗಿನೇ ಡೇಟ್ ಮಾಡ್ಬೇಕು ಅಂತ ಬಂದಿರ್ತಾನೆ. ಅಲ್ಲೋದಾಗ ಹಿಂಗೆ ಮಾತಾಡ್ತಿರ್ತಾನೆ. ಆಗ ಹೀರೋಯಿನ್ ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂತಾನೆ. ಯಾಕೆ ಅಂದ್ರೆ ಅವಳು ಯಾವ್ದೋ ಒಂದು ಬ್ಲೈಂಡ್ ಡೇಟ್ ಹೋಗಿದ್ಲಲ್ಲ, ಅದರಿಂದ. ಆಗ ಸರಿ ನೀನು ಇವಾಗ ಇಲ್ಲಿಗೆ ಬರ್ಬೇಕು ಅಂತ ಕರಿತಾಳೆ. ಇವನು ಫಸ್ಟ್ ಹೋಗೋದ್ ಬೇಡ ಅಂತ ಯೋಚನೆ ಮಾಡ್ಬಿಟ್ಟು ಸರಿ ಹೋಗೋಣ ಅಂತ ಅನ್ಬಿಟ್ಟು ಬಾತ್ರೂಮ್ಗೆ ಎದ್ದು ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ಅವ್ಳು ಡೇಟಿಂಗ್ ಅಂತ ಕೂತ್ಕೊಂಡ್ ಮಾತಾಡ್ತಿದ್ನಲ್ಲ, ಆ ಹುಡುಗಿ ಜೆಂಟ್ಸ್ ಟಾಯ್ಲೆಟ್ ಇರ್ತಾಳೆ. ಅವ್ನು ಹುಡ್ಗಿನೇ ಅಲ್ಲ, ಅದು ಹುಡ್ಗ, ಎರಡು ಮಿಕ್ಸ್. ಇದು ನೋಡ್ಬಿಟ್ಟು ಅಯ್ಯೋ ಅಂತ ಅನ್ಕೊಂಡು ಎದ್ಕೊಂಡು ಓಡೋಗ್ಬಿಡ್ತಾನೆ. ಅಲ್ಲೋದ್ಮೇಲೆ ಇವಳು ಸ್ವಲ್ಪ ಇರು ಬರ್ತೀನಿ ಅಂತ ಅಂದ್ಬಿಟ್ಟು ಎದ್ದೋಗ್ತಾಳೆ. ಅವ್ನ್ ಮುಂದೆ ಇರ್ತಾನೆ ಹುಡುಗ, ಅವನ ಜೊತೆ ಮಾತಾಡ್ತಾ ಇರ್ತಾನೆ. ಡೇಟಿಂಗ್ ಬರ್ತಾರಲ್ಲ ಅವ್ರ ಫ್ರೆಂಡ್, ಅಂದ್ರೆ ಹೀರೋಯಿನ್ ಡೇಟ್ ಮಾಡಕ್ಕೆ ಅಂತ, ಅವ್ರು ಬಂದ್ಬಿಟ್ಟು ಹೀರೋ ಹತ್ರ ಕೇಳ್ತಾರೆ ಅವಳ ಬಗ್ಗೆ ಸ್ವಲ್ಪ ಹೇಳ್ತೀಯ ನಿನ್ ಗೊತ್ತಿದ್ರೆ ಅಂತ. ಆಮೇಲೆ ಅವ್ರು ಕೇಳಿದ್ರಲ್ಲ, ಅದರಿಂದ ಹೀರೋನು ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಹೇಳ್ಬಿಟ್ಟು, ಅಂದ್ರೆ ಅವ್ನ್ ಗೊತ್ತಿರೋ ವಿಷಯನ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಅವ್ನ್ ಹೊಟ್ಟೋದ್ಮೇಲೆ ಹೀರೋಯಿನ್ ಬರ್ತಾಳೆ. ಎಲ್ಲಿ ಅವನೇನಾದ ಹೊಟ್ಟೋದ್ನ ಅಂದಾಗ ಅವನು ನಾನು ಒಂದ್ ಮಾತು ಕೇಳ್ದೆ ನಿಮ್ ಬಗ್ಗೆ ಹೇಳಕ್ಕೆ. ಅವನು ನಿಮ್ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಅಂದ್ರೆ ಅವ್ನ್ ಗೊತ್ತಿರೋ ಪಾಯಿಂಟ್ಸ್ ನ ನನ್ಗೆ ಹೇಳ್ತಾ ನನ್ಗೆ ಶಾಕ್ ಆಗೋಯ್ತು. ಅಷ್ಟು ಡೀಟೇಲ್ ಆಗಿ ನಿಮ್ನ ಅಬ್ಸರ್ವ್ ಮಾಡವನೆ ಅಂತ ಹೇಳ್ತಾನೆ. ಏನಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಅವಳನ್ನ ಒಂದು ಹುಡುಗಿಯಾಗಿರುವಂತ ನೀವು ಕಂಟ್ರೋಲ್ ಮಾಡಕ್ಕೆ ಕುಡ್ದು ಕಂಟ್ರೋಲ್ ಮಾಡಕ್ ಹೋದ್ರೆ ಅದು ಚೆನ್ನಾಗಿರಲ್ಲ. ಅವಳು ಹೆಂಗಿರ್ತಾಳ ಅದ್ ಹಂಗೆ ಇರಕ್ ಬಿಡ್ಬೇಕು. ಅದಾದ್ಮೇಲೆ ಅವ್ಳು ಯಾವ್ದಾದ್ರು ಒಂದ್ ಪಾರ್ಟಿ ಗೀಟಿಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡಿದ್ರೆ 3 ಗ್ಲಾಸ್ ಮೇಲೆ ಕುಡಿಯಕ್ ಬಿಡ್ಲೇಬಾರ್ದು. ಅದಾದ್ಮೇಲೆ ನೀವು ತುಂಬಾ ಕಷ್ಟಪಡಿರ. ಆಮೇಲೆ ಅವಳು ಎಲ್ಲಾರು ಒಂದ್ ಫಂಕ್ಷನ್ ಹೋದ, ಎಲ್ಲಾರು ಅದ ಅವಳಿಗೆ ಹಿಡಿಸ್ಲಿಲ್ವಾ, ಸಿಗೋರ್ಗೆಲ್ಲ ಹಾಕೊಂಡ್ ಹೊಡಿತಾಳೆ. ಅದಲ್ದೆ ನೀವು ಮೊದಲು ಸಿಗಾಕೊಂಡ್ರೆ ನಿಮ್ಗೂ ಏಟ್ ಬೀಳುತ್ತೆ, ಅದು ಜ್ಞಾಪಕ ಇಟ್ಕೊಳ್ಳಿ. ಅದಾದ್ಮೇಲೆ ಈ ಯಾವ್ದಾರು ಒಂದ್ ರೆಸ್ಟೋರೆಂಟ್ಗೋ ಒಂದು ಹೋಟೆಲ್ಗೋ ಹೋದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಆರ್ಡರ್ ಮಾಡ್ಬಾರ್ದು. ಅವಳಿಗೆ ಇಷ್ಟ ಬಂದಿದ್ನ ಅವಳು ಹೇಳಿದ್ನ ನೀವು ಆರ್ಡರ್ ಮಾಡ್ಬೇಕು. ಆಮೇಲೆ ಅವಳು ಏನಾದ್ರು ನಿಮ್ಗೆ ಹೊಡೆದ್ರೆ ಅದು ಏಟಾಯ್ತು ಅಂದ್ರೆ ಏಟಾಯ್ತು ಅಂತ ತೋರ್ಸ್ಕೋಬಾರ್ದು. ಅಕಸ್ಮಾತ್ ಅವಳು ಮೆತ್ತಗೆ ಹೊಡೆದ್ರೆ ಅದು ತುಂಬಾ ಜಾಸ್ತಿ ಏಟಾಯ್ತು ಅಂತ ತೋರ್ಸ್ಕೊಬೇಕು. ಇದ್ರಲ್ಲಿ ಅವಳಿಗೆ ಏನೋ ಒಂಥರ ಸುಖ, ಅದರಿಂದ ಅವಳ ಹತ್ರ ಮಾಡೋದ್ರಿಂದ ನೀವು ಆತರ ತೋರ್ಸ್ಕೋಬೇಕು. ಅದಾದ್ಮೇಲೆ ನೀವು ಇಬ್ರು ಲವ್ ಮಾಡಿ ಒಂದ್ 100 ದಿನ ಆದ್ಮೇಲೆ ಅವಳು ಎಲ್ಲೇ ಇದ್ರು ಹುಡಿಕೊಂಡ್ ಹೋಗ್ಬಿಟ್ಟು ಹೂವ ಕೊಟ್ರೆ ಅವಳು ತುಂಬಾ ಇಷ್ಟ ಪಡಲ್ಲ. ಫೈಟ್ ಮಾಡೋದು, ಆಮೇಲೆ ಈ ಕತ್ತಿಲಿ ಫೈಟ್ ಮಾಡ್ತಾರಲ್ಲ ಆತರ ಟ್ರೈನಿಂಗ್ ತಗೊಳೋದು ತುಂಬಾ ಇಷ್ಟ ಅವಳಿಗೆ. ಆಮೇಲೆ ಟೆನ್ನಿಸ್ ಬಾಲ್ ಅಂತೂ ತುಂಬಾನೇ ಇಷ್ಟ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾಳೆ. ಫಸ್ಟ್ ನೀವು ಅದನ್ನ ಕಲ್ತ್ಕೊಂಡ್ ಆಡಕ್ ಹೋಗಿ, ಯಾಕಂದ್ರೆ ಊರ್ಗು ಮುಂದೆ ಆಡಕ್ ಹೋದ್ರೆ ನೀವು ತುಂಬಾ ಸಫರ್ ಮಾಡ್ತೀರಾ. ಯಾಕಂದ್ರೆ ಡೈರೆಕ್ಟ್ ಮೂತಿಗೆ ಹೊಡಿತಾಳೆ. ಆಮೇಲೆ ಅವಳು ಏನೇನೋ ವಿಷಯಗಳು ಮಾಡ್ತಾಳೆ, ಅದರಿಂದ ನೀವು ಕೂಡ ಜೈಲ್ಗೆ ಹೋಗ್ಬೋದು. ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು, ಜೈಲ್ಗೆ ಹೋಗಕ್ಕೂ ನೀವು ರೆಡಿ ಆಗಿರ್ಬೇಕು. ಆಮೇಲೆ ಅವಳು ಏನಾರು ನಿಮ್ನ ಹೊಡೆದ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತ ಎದುರಿಸಿದ್ರೆ ನೀವು ಅದನ್ನ ನಾರ್ಮಲ್ ಆಗಿ ತಗೊಳಕ್ ಹೋಗ್ಬೇಡಿ. ಅವಳು ತುಂಬಾ ಸೀರಿಯಸ್ ಆಗಿರೋಳು, ನಿಜಲ್ಲೂ ಮಾಡಿದ್ರು ಮಾಡ್ಬಿಡ್ತಾಳೆ. ಅದಲ್ದೆ ಅಕಸ್ಮಾತ್ ಅವಳಿಗೆ ಕಾಲ್ ನೋತಾ ಇದೆ ನಡಿಯಕ್ಕಾಗಿಲ್ಲ ಅಂದಾಗ ಅವಳು ಹಾಕೊಂಡಿರೋ ಹೀಲ್ಸ್ ನ ನೀವ್ ಇಸ್ಕೊಂಡ್ಬಿಟ್ಟು ನೀವ್ ಹಾಕೊಂಡಿರೋ ಶೂನ ಅವಳು ಕೊಟ್ಬಿಡ್ಬೇಕು. ಅವಾಗ ಅವಳಿಗೆ ಆರಾಮ್ಸೆ ನಿಮ್ನ ಚೆನ್ನಾಗಿ ಇಷ್ಟಪಡ್ತಾಳೆ. ಈ ತರ ಇನ್ನೂ ತುಂಬಾ ರೀಸನ್ ಗಳು ಇದಾವೆ ಅವಳ ಹತ್ರ ಇರಕ್ಕೆ. ನೀವು ಇರ್ಬೇಕು ಅಂತ ಅನ್ಕೊಂಡ್ರೆ ತುಂಬಾ ರೀಸನ್ ಗಳು ಇದಾವೆ. ನೀವು ಅವಳ ಜೊತೆ ಇರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇಷ್ಟು ವಿಷಯನೂ ಹೇಳ್ತಾನೆ. ಈ ವಿಷಯ ಎಲ್ಲ ಹೇಳಿದ ಹೀರೋನ್ ಕೇಳಿದ್ಮೇಲೆ ಅವಳಿಗೆ ಕಣ್ಣಿ ನೀರ್ ಸುರಿತಾನೆ ಇರುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಚಾನ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳೋನ್ನ ನನ್ನ ಜೀವನದಲ್ಲಿ ಮಿಸ್ ಮಾಡ್ಕೋಬಾರ್ದು ಅಂತ ನಾ ಆಸೆ ಪಡ್ತೀನಿ ಅಂತ ಅನ್ಬಿಟ್ಟು ಹುಡಿಕೊಂಡು ಹೋಗ್ತಾಳೆ. ಹುಡಿಕೊಂಡು ಹೋದಾಗ ಫಸ್ಟ್ ಸಿಗೋದಿಲ್ಲ, ಅಯ್ಯೋ ಹೊಟ್ಟೋಗ್ಬಿಟ್ನಲ್ಲ ನಾ ಮಿಸ್ ಮಾಡ್ಕೋತಿದ್ನಲ್ಲ ಅಂತ ಅನ್ಬಿಟ್ಟು ಯೋಚನೆ ಮಾಡ ಅವಳು ಇವಳು ಸ್ವಲ್ಪ ಬುದ್ಧಿವಂತಾನೆ. ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಆ ರೆಡ್ ಲೈನ್ ಇಂದ ದೂರ ಇರಿ, ಯೆಲ್ಲೋ ಲೈನ್ ಇಂದ ದೂರ ಇರಿ ಅಂತ, ಆ ಅನೌನ್ಸ್ಮೆಂಟ್ ಮಾಡೋ ಜಾಗಕ್ಕೆ ಹೋಗ್ಬಿಟ್ಟು ಈ ತರ ನಾನು ಒಬ್ಬ ಹುಡುಗ ಇದೀನಿ ಅಂತ ಹೇಳ್ಕೊಂತಾಳೆ. ಅಲ್ಲಿ ಹೋಗ್ಬಿಟ್ಟು ಹೆಸರಿಟ್ಟೆ ಕರೀತಾಳೆ. ಅವಾಗ ಹೀರೋ ಗೊತ್ತಾಗ್ಬಿಟ್ಟು ಅವ್ನು ಅಲ್ಲಿಗೆ ಬರ್ತಾನೆ. ಇಬ್ರು ಒಂದಾಗ್ಬಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಏನಂದ್ರೆ ಹೀರೋಯಿನ್ ಅವ್ನ್ ಮಾಡ್ತಿರೋ ಕೆಲ್ಸನ ಮರ್ತೋಗ್ಬಿಟ್ಟು ಈಗ ಹೀರೋನ ನಿಜಲ್ಲೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಹೀರೋಗೂ ಸ್ವಲ್ಪ ಫೀಲಿಂಗ್ ಜಾಸ್ತಿ ಆಗೋಯ್ತು. ಹಂಗೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಹೀರೋ ಸ್ವಲ್ಪ ಕಿಸ್ ಮಾಡಂಗೆ ಅಂತ ಹತ್ರ ಹೋಗ್ತಾನೆ. ಅವಾಗ ಅವ್ರ ಅಪ್ಪ ಬರಂಗ್ ಸೌಂಡ್ ಆಗುತ್ತೆ. ಅಪ್ಪ ಬಂದ್ರು ಅಂತ ಅನ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಆಮೇಲೆ ಹೀರೋ ಏನ್ ಮಾಡ್ತಾನೆ, ಮನೆಗ್ ಬಂದಿದ್ದೆ ಒಂದ್ ಕತೆನ ಬರೆಯಕ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಇವನು ಲೈಫ್ ಅಲ್ಲೇ ನೋಡಿರೋ ಒಂದು ಡಿಫ್ರೆಂಟ್ ಆಗಿರೋ ಹುಡುಗಿ ಸ್ಟೋರಿನ ಬರೀಲೇಬೇಕಲ್ಲ, ಅದರಿಂದ ಬರೀಲೇಬೇಕು ಅಂತ ಅನ್ಬಿಟ್ಟು ಬರೆಯಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ನ್ ನಡಿಯೋ ಲೈಫ್ ಅಲ್ಲಿ ನಡೀತಿರೋ ಸ್ಟೋರಿನೆಲ್ಲ ಇಂಟರ್ನೆಟ್ ಲಿ ಒಂದು ನಾವೆಲ್ ಆಗಿ ಒಂದು ವೆಬ್ಸೈಟ್ ಇರುತ್ತೆ, ಅದಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಲ್ಲಿರೋ ಜನಗಳು ಇವ್ರು ಮಾಡ್ತಿರೋ ಸ್ಟೋರಿ ಚೆನ್ನಾಗಿದೆ, ಇಂಟ್ರೆಸ್ಟ್ ಇದೆ ಅಂತ ಅನ್ಬಿಟ್ಟು ಅದನ್ನೆಲ್ಲ ಓದಾ ಒಂಥರ ತುಂಬಾ ಇಷ್ಟ ಪಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮಾರನೇ ದಿನ ಎಲ್ಲ ಹೋಗಿರ್ತಾರೆ. ಅದೊಂಥರ ಜಾಗ, ಒಂಥರ ಸ್ವಲ್ಪ ಬೆಟ್ಟ ಗುಡ್ಡ ತರ ಇರೋ ಜಾಗ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಎದುರುಗಡೆ ಒಂದ್ ಜಾಗ ಇರುತ್ತೆ, ಅದೇ ತರ ಬೆಟ್ಟ. ಅಲ್ಲಿ ಹೋಗ್ಬಿಟ್ಟು ನನ್ನ ಕೂಗ್ಬಿಟ್ಟು ಮಾತಾಡ್ಸು, ಕೇಳ್ಸುತ್ತೆ ನೋಡೋಣ ಅಂತ ಹೀರೋಯಿನ್ ಹೇಳ್ತಾಳೆ. ಇದನ್ ಕೇಳ್ಬಿಟ್ಟು ಹೀರೋ ನಿಜಾಲು ಅಲ್ಲಿ ಹೋಗಿ ನೀನು ಕೂಗ್ಲೇಬೇಕಂದಾಗ ನೀವ್ ಹೋಗ್ಲಿಲ್ಲ ಅಂದ್ರೆ ನೀನ್ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಸರಿ ಹೋಗಿನಿ ಅಂತ ಅಂದ್ಬಿಟ್ಟು
ಹೋಗ್ತಾನೆ, ಅಲ್ಲೋಗ್ಬಿಟ್ಟು ಕೂತಾನೆ. ಬಟ್ ಅವ್ನ್ ಕೂಗೋದು ಹೀರೋಯಿನ್ ಕೇಳ್ಸಲ್ಲ. ಅದು ಅವ್ನಿಗೂ ಗೊತ್ತು, ಅವ್ನಿಗೂ ಗೊತ್ತು. ಬಟ್ ಆದ್ರೆ ಇವಳೇನೋ ಕಿರ್ಚ್ಕೊಂಡು ಅಳ್ತಾ ಇರಲ್ಲ, ಪ್ಲೀಸ್ ನನ್ನ ಸಾರಿ, ನನ್ನ ಸೆಮ್ಸ್ಬಿಡು, ಅವ್ನು ಮರೆಯಕ್ ಆಗಿಲ್ಲ, ನನ್ಗೆ ಕಷ್ಟ ಅನ್ಭವಿಸ್ತಿದೀನಿ, ನಾನು ನಿನ್ ಮೋಸ ಮಾಡಕ್ ಇಷ್ಟ ಇಲ್ಲ ಅಂತ ಅವಳು ಅನ್ಕೋತಾ ಇರಲ್ಲ. ಇವಳು ಅಂದಿರೋದ್ ನೋಡಿದ್ರೆ ಏನೋ ಒಂದ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಅಂತ ಮಾತ್ರ ಅರ್ಥ ಇದೆ. ಅವಾಗ ಏನ್ ಮಾಡ್ತಾರೆ, ಒಂದ್ ದೊಡ್ಡ ಮರ ಇದೆ, ಆ ಮರದ ಹತ್ರ ಕೂತ್ಕೊಂಡ್ಬಿಟ್ಟು ನಿನಗ್ ಅನ್ಸೋ ಬಗ್ಗೆ, ನನ್ ಬಗ್ಗೆ ನಿನ್ಗೆ ಏನ್ ಅನ್ಸೋ ಅದನ್ನ ಬರ್ದ್ಬಿಡು, ನಿನಗ್ ನಡೀತಾ ಲೈಫ್ ಸ್ಟೈಲ್ ಬಗ್ಗೆ ಬರೀ, ಅದನ್ನ ಬರ್ದ್ಬಿಟ್ಟು ಕೊಡು ಅಂತ ಅಂತಾಳೆ. ಇವಳು ಬರ್ದಿರ್ತಾಳೆ ಒಂದ್ ಪೇಪರ್ಲಿ, ಅದನ್ನ ಬರ್ದ್ಬಿಟ್ಟು ಒಂಥರ ಮೊಟ್ಟೆ ಶೇಪ್ ಅಲ್ಲಿರೋ ಒಂದು ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಊತಾಕ್ಬಿಡ್ತಾರೆ. ಊತಾಕ್ಬಿಟ್ಟು 2 ವರ್ಷ ಆದ್ಮೇಲೆ ಬಂದ್ಬಿಟ್ಟು ನಾವ್ ಇದೇ ಟೈಮ್ ಅಲ್ಲಿ ಇದೇ ಡೇಟ್ ಅಲ್ಲಿ ಬಂದು ಇದನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅಲ್ಲೂ ಗಂಟು ನಾವು ಇಬ್ರು ಮಾತಾಡ್ಕೊಳಂಗಿಲ್ಲ, ಒಬ್ರಿಗೊಬ್ರು ಮೀಟ್ ಮಾಡ್ಕೊಳಂಗಿಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಇದನ್ ಕೇಳಿದಾಗ ಹೀರೋಗೆ ಸ್ವಲ್ಪ ಅನ್ಸಿದ್ರು ಇವಳು ಏನ್ ಮಾಡ್ತಾಳೆ ಅಂತ ಅವ್ನ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ಸ್ವಲ್ಪ ಇನ್ನೋಸೆಂಟ್ ಹೀರೋ. ಅದರಿಂದ ಯೋಚನೆ ಮಾಡ್ಬಿಟ್ಟು ಹೂ ಅಂತ ಅಂದ್ಬಿಡ್ತಾನೆ, ಇನ್ನೇನ್ ಮಾಡೋದು ಅಂತ. ಬಟ್ ಆದ್ರೆ ಇಲ್ಲಿ ಹೀರೋಯಿನ್ ಬಿಟ್ಟು ಹೋಗ್ಬೇಕಲ್ಲ, ಅದು ತುಂಬಾ ಕಷ್ಟ ಅಲ್ವಾ. ಅವಾಗ ಫಸ್ಟ್ ಹೀರೋಯಿನ್ ಹೇಳ್ತಾಳೆ, ಸರಿ ನೀನ್ ಹೋಗು ಫಸ್ಟ್ ಅಂತ ಅಂದ್ಬಿಟ್ಟು ಟ್ರೈನ್ ಹತ್ತಿಸ್ತಾಳೆ. ಇವನು ಖುಷಿಯಾಗಿ ಒಂಥರ ಬೇಜಾರಲ್ಲೇ ಹತ್ಕೊಂಡು ಹೋಗ್ತಾನೆ. ಹತ್ಕೊಂಡು ಹೋಯ್ತಿರೋನ್ ಏನ್ ಮಾಡ್ತಾನೆ, ಅವ್ನ್ಗೆ ಹೀರೋಯಿನ್ ಬಿಟ್ಟಿರಕ್ಕಾಗಲ್ಲ ಅಂತ ಫೀಲಿಂಗ್ ಬಂದ್ಬಿಡುತ್ತೆ. ಅಯ್ಯೋ ಆಗಲ್ಲ ಬಿಡಪ್ಪ ಅಂತ ಅಂದ್ಬಿಟ್ಟು ವಾಪಸ್ ಜಂಪ್ ಮಾಡ್ಬಿಡ್ತಾನೆ. ಅವ್ನ್ ಜಂಪ್ ಮಾಡಿದ ಫೋರ್ಸ್ ಅಲ್ಲಿ ಅವ್ನ್ ಫೋನ್ ಹೊಡೆದೋಗ್ಬಿಡುತ್ತೆ. ಬಟ್ ಈ ಕಡೆ ಹೀರೋಯಿನ್ಗೆ ಹೆಂಗ್ ಅನ್ಸುತ್ತೆ, ಅವ್ನ್ಗೂ ಹೀರೋಯಿನ್ ಬಿಟ್ಟಿರಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಟ್ರೈನ್ ಹತ್ಕೊಂಡ್ಬಿಡ್ತಾಳೆ. ಕರೆಕ್ಟ್ ಆಗಿ ಅವ್ನು ಇಳಿಯಕ್ಕೂ ಇವಳು ವಾಪಸ್ ಹತ್ಕೊಳಕ್ಕೂ ಒಬ್ರಿಗೊಬ್ರು ಮೀಟ್ ಆಗದಂಗೆ ಆಗ್ಬಿಡುತ್ತೆ. ಆಮೇಲೆ ಇವನು ಮತ್ತೆ ಇವಳು ಸಿಕ್ಲಿಲ್ವಲ್ಲ ಅನ್ನೋ ಒಂದ್ ಫೀಲಿಂಗ್ ಅವನು ಮತ್ತೆ ಆ ಕತೆ ಬರೆಯಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಅವ್ನ ಲೈಫ್ ಅಲ್ಲಿ ನಡೆದಿರೋ ಎಲ್ಲಾ ಸ್ಟೋರಿನು ಮೈ ಸ್ಯಾಸಿ ಗರ್ಲ್ ಅನ್ನೋ ಒಂದ್ ಟೈಟಲ್ ಇಂದ ಅವನು ಒಂದ್ ಪೋಸ್ಟ್ ನ ಹಾಕಕ್ ಸ್ಟಾರ್ಟ್ ಮಾಡ್ತಾನೆ. ಅದು ಲೆವೆಲ್ ತುಂಬಾ ಫೇಮಸ್ ಆಗ್ಬಿಡುತ್ತೆ. ಇವನು ಲೆಕ್ಕ ರೈಟರ್ ಕೂಡ ಆಗ್ಬಿಡ್ತಾನೆ. ಆಮೇಲೆ ಹೀರೋಯಿನ್ ಏನೇನೆಲ್ಲ ಇಷ್ಟ ಅಂದ್ರೆ ಟೆನ್ನಿಸ್ ಆಡೋದು, ಅದು ಆ ಕತ್ತಿ ಫೈಟ್ ಆಡೋದು, ಎಷ್ಟೊಂದು ಸ್ವಿಮ್ಮಿಂಗ್, ಎಷ್ಟೊಂದ್ ವಿಷಯ ಇಷ್ಟ ಇರುತ್ತಲ್ಲ ಅದನ್ನೆಲ್ಲ ಇವನು ಹೋಗಿ ಹೋಗಿ ಕಲ್ತ್ಕೋತಾ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತಾನೆ. ಇವನು ಮಾಡ್ತಿರೋ ಕೆಲ್ಸದಿಂದ ಅಂದ್ರೆ ಇವನ್ ಕತೆ ಬರೀತಿದನಲ್ಲ ಅದರಿಂದಾನೇ ಇವ್ನಿಗೆ ಅನ್ಸುತ್ತೆ ಇದನ್ನ ಯಾರ್ಗಾರ ತೋರ್ಸೋಣ ಅಂತ ಅನ್ಬಿಟ್ಟು ಅದೇ ಫಸ್ಟ್ ಹೋಗ್ಬಿಟ್ಟು ಹೀರೋಯಿನ್ ಹತ್ರ ಅವ್ನ್ ಕತೆ ತಗೊಂಡೋಗಿ ಇದನ್ನ ಪಬ್ಲಿಷ್ ಮಾಡಕ್ಕೆ ಅಂತ ಕೊಡಕ್ ಹೋಗಿರ್ತಾನೆ ಎದ್ರುಕೊಂಡು. ಬಟ್ ಆದ್ರೆ ಈ ಟೈಮ್ಲು ಅದೇ ಮನ್ಸನ್ ಹತ್ರ ಹೋಗ್ಬಿಟ್ಟು ಕೊಡ್ತಾನೆ. ಅವ್ರಿಗೆ ಈ ಕತೆ ತುಂಬಾ ಇಷ್ಟ ಆಗ್ಬಿಟ್ಟು ಏನ್ ಮಾಡ್ತಾರೆ, ಇದನ್ನ ಒಂದ್ ಡೈರೆಕ್ಟರ್ ಹೈಲೈಟ್ ಮಾಡ್ಕೊಂಡ್ಬಿಟ್ಟು ಅವರು ಕತೆನೇ ತೆಗ್ದ್ಬಿಡ್ತಾರೆ, ಒಂದ್ ಮೂವಿನೇ ತೆಗ್ದ್ಬಿಡ್ತಾರೆ. ಅದರಿಂದ ಹೀರೋ ತುಂಬಾ ಫೇಮಸ್ ಆಗ್ಬಿಡ್ತಾನೆ. ಅದಲ್ದೆ ಇವ್ನ್ ರೈಟರ್ ಆಗ್ಬಿಡ್ತಾನೆ ಸ್ಟೋರಿಗೆ. ಅವ್ನ ಒಂದು ಜಾಗ ಅಂದ್ರೆ ಒಂದ್ ಪೊಸಿಷನ್ ಗೆ ಬಂದ್ಬಿಟ್ಟ. ಇದರಿಂದ ಅವ್ನ್ ತುಂಬಾ ದುಡ್ಡು ಮಾಡ್ತಾ ಇರ್ತಾನೆ. ಒಂದ್ ಸ್ಟೇಜ್ಗೂ ಬಂದ್ಬಿಡ್ತಾನೆ. ಇಲ್ಲಿ ಏನಂದ್ರೆ ಹೀರೋಯಿನ್ಗೆ ಕತೆ ಬರೆಯಕ್ ಇಷ್ಟ, ಬಟ್ ಅವ್ಳು ಬರೆಯ ಕತೆ ಅಂತೂ ತುಂಬಾ ವರ್ಸ್ಟ್ ಆಗಿರುತ್ತೆ. ಇಲ್ಲಿ ಹೀರೋಗೆ ಕತೆ ಬರೆಯೋದೇ ಇಷ್ಟ ಇರ್ಲಿಲ್ಲ, ಬಟ್ ಅದ್ರ ಅವ್ನ ಲೈಫೇ ಚೇಂಜ್ ಆಗೋಯ್ತು. ಅದರಿಂದ ಇಮ್ಯಾಜಿನೇ ಮಾಡಕ್ಕಾಗಲ್ಲ ಇದು. ಆಮೇಲೆ ಇವ್ನ್ ಹಿಂಗೆ ಟೈಮ್ ಹೋಗ್ಬಿಡ್ತು, 2 ವರ್ಷ ಕಂಪ್ಲೀಟ್ ಆಗೋಯ್ತು. ಇವ್ನ್ ಏನ್ ಮಾಡ್ತಾನೆ, ಅದೇ ಜಾಗಕ್ಕೆ ಹೋಗ್ಬಿಟ್ಟು ಕೂತಾಕಿತ್ತಲ್ಲ ಆ ಪೇಪರ್ ಓದ್ತಾನೆ, ಆ ಲೆಟರ್ ನ. ಈ ಲೆಟರ್ ಓದ್ಮೇಲೆ ಎಷ್ಟೊಂದು ಹೀರೋಯಿನ್ ಇದನ್ನೇ ಮಾಡ್ಬೇಕು ಅಂತ ಯಾಕೆ ಹೇಳ್ತಿದ್ಲು ಅಂತ ಇದ್ರಲ್ಲಿ ಕ್ಲಾರಿಟೀಸ್ ಇದೆ. ಏನಂತಂದ್ರೆ ಹೀರೋ ಮೀಟ್ ಮಾಡಕ್ಕಿಂತ ಮುಂಚೆ 1 ವರ್ಷದ ಹಿಂದೆ ಒಬ್ಬನ ಮೀಟ್ ಮಾಡಿ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಇವಾಗಿದ್ರಲ್ಲ ಆ ತರ ಇರ್ಲಿಲ್ಲ, ಅವಾಗ ಸಾಫ್ಟ್ ಆಗಿ ನಾರ್ಮಲ್ ಆಗಿ ಇರ್ತಾಳೆ. ಅವನು ಸ್ಟಾರ್ಟಿಂಗ್ ಮೀಟ್ ಆದಾಗ್ಲೂ ಹೆಂಗ್ ಹೀರೋ ಮೀಟ್ ಆದ ಅದೇ ತರ ಇರುತ್ತೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಇವಳು ಮೀಟ್ ಆದ್ಲ ಹೀರೋನ ಹೆಂಗೆ ಕುಡ್ದ್ಬಿಟ್ಟು ಮೀಟ್ ಆದ್ಲು. ಆ ಟೈಮ್ಲಿ ಅವ್ನ್ ಸತ್ತೋಗಿರೋದ್ನ ಮರ್ದಿಯಕ್ ಆಗದೆ ಅಷ್ಟು ಕುಡ್ದ್ಬಿಟ್ಟಿರ್ತಾಳೆ. ಆ ಟೈಮ್ಲಿ ಹೀರೋನ ಮೀಟ್ ಮಾಡಿರ್ತಾಳೆ. ಅದೇ ಅವನು ಸತ್ತೋಗಿದ್ನಲ್ಲ ಪ್ರೇಮಿ, ಅವನ್ ಕೂಡ ಅದೇ ಟೈಮ್ಲಿ ಹೀರೋಯಿನ್ ವಾಂತಿ ಮಾಡ್ಕೊಂಡಿರ್ತಾಳೆ, ಏನು ಹುಷಾರಿಲ್ದೆ. ಈ ತರ ಅಲ್ಲ, ಹುಷಾರಿಲ್ದ ವಾಂತಿ ಮಾಡಿರೋದ್ರಿಂದ ಒಂದ್ ಕರ್ಚಿಪ್ ಕೊಟ್ಬಿಟ್ಟು ಒರ್ಸ್ಕೊ ಅಂತ ಹೇಳಿರ್ತಾನೆ. ಬಟ್ ಆದ್ರೆ ಇದೇ ತರ ಇಬ್ರಿಗೂ ಒಂದೇ ತರ ಸೇಮ್ ಸಿಚುವೇಶನ್ ಇರೋದ್ರಿಂದ ಆಮೇಲೆ ಇಬ್ರು ಒಂದೇ ಸ್ಟೇಜ್ ಅಲ್ಲಿ ಮೀಟ್ ಆಗಿರೋದ್ರಿಂದ ಹೀರೋಯಿನ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂದ್ರೆ, ಹೀರೋನ ಆ ವ್ಯಕ್ತಿ ಇದ್ನಲ್ಲ ಹಳೆ ಪ್ರೇಮಿ ಸತ್ತೋದ್ನಲ್ಲ ಅವನ್ನ ನೋಡೋ ದೃಷ್ಟಿಲಿ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅಂದ್ರೆ ಅವ್ನು ಯಾವಾಗ್ಲೂ ಕಾಫಿನೇ ಆರ್ಡರ್ ಮಾಡ್ತಾ ಇದ್ದಿದ್ದು ಹೋಟ್ಲ್ಗೆ ಹೋದ್ರೆ, ಜಾಸ್ತಿ ಕುಡಿತಿರ್ಲಿಲ್ಲ. ಅದಲ್ದೆ 100 ವರ್ಷ ಅಂದ್ರೆ 100 ದಿನ ಆದ್ಮೇಲೆ ಇವ್ರ ಲವ್ ಸ್ಟೋರಿಗೆ ಒಂದು ಹೂವ ಬೇರೆ ತಂದು ಕೊಟ್ಟಿರ್ತಾನೆ. ಅದನ್ನೇ ಇವಳು ಹೇಳಿ ಮಾಡ್ಸಿರ್ತಾಳೆ. ಇದು ಒಂದ್ ಸ್ಟೇಜ್ ಅಲ್ಲಿ ಇವಳಿಗೆ ಅರ್ಥ ಆಗುತ್ತೆ, ತುಂಬಾ ತಪ್ಪ ಮಾಡ್ತಾ ಇದೀನಿ ನಾನು ಅಂತ. ಅವಳು ಕಷ್ಟ ಆಗ್ಬಿಟ್ಟಿರುತ್ತೆ, ಅವಳಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಿರಲ್ಲ. ಇದು ಸತ್ತೋದ್ಮೇಲೆ ಹುಡ್ಗ ಅವ್ರ ಅಮ್ಮ ಇರ್ತಾರೆ, ಆ ಹುಡ್ಗನ ಅಮ್ಮ ಅವ್ರು ಹೇಳಿರ್ತಾರೆ, ನಮ್ಮ ಮಗ ಅದು ಸತ್ತೋಗ್ಬಿಟ್ಟ, ನಿನಗೆ ಇನ್ನೂ ಲೈಫ್ ಇದೆ, ನೀ ಯಾರನ್ನಾರು ಲವ್ ಮಾಡು ಅನ್ಕೊಂಡು ಅವರು ಅಡ್ವೈಸ್ ಕೊಟ್ಟು ಟ್ರೈ ಮಾಡು ಅಂತ ಹೇಳಿರ್ತಾರೆ. ಬಟ್ ಇದರಿಂದ ಅವಳು ಈಚೆ ಬರೋದು ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಿರಲ್ಲ. ಇವಳು ಏನ್ ಮಾಡ್ತಾಳೆ, ಹೀರೋನ ಮರೆಯಕ್ಕೂ ಆಗಿಲ್ಲ, ಅವನು ಮರೆಯಕ್ ಆಗಿಲ್ಲ, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅವಾಗ ಅದೇ ಒಂದ್ ಟೈಮ್ಲಿ ಹೋಗ್ಬಿಟ್ಟು ಒಂದು ಬೆಟ್ಟದ ಹತ್ರ ಆ ಕಡೆ ಹೋಗಿ ನಿಂತ್ಕೊ, ನಾ ಹೇಳ್ತೀನಿ ಅಂತ ಕೇಳಿಸುತ್ತ ಕೇಳು ಅಂತ ಹೇಳ್ತಾಳಲ್ಲ, ಆ ಸೀನ್ಲಿ ಅವಳು ಬಡ್ಕೋತಿದ್ದೆ. ಅದಕ್ಕೆ ಅವನ್ನ ಮರೆಯಕ್ ಆಗ್ಲಿಲ್ಲ, ನನ್ನ ಸೆಮ್ಸ್ಬಿಡು ಅಂತ ಹೇಳ್ಬಿಟ್ಟು ಈ ತರ ಒಂದು ಪ್ಲಾನ್ ಮಾಡು ಲೆಟರ್ ಇಟ್ಬಿಟ್ಟು 2 ವರ್ಷ ಆದ್ಮೇಲೆ ನೋಡೋಣ ಅಂತ ಟ್ರೈ ಮಾಡಿರ್ತಾಳೆ. ಬಟ್ ಆದ್ರೆ ಇವಳು ಎಕ್ಸ್ಪೆಕ್ಟೇಷನ್ ಏನಿತ್ತಂದ್ರೆ, ಮರೆಯಕ್ ಆಗ್ಲಿಲ್ಲ ಅಂದ್ರು ಇವನಾರು ನನ್ ಮರ್ಬಿಡ್ತಾನೆ, ಅವಾಗ್ಲಾರು ಇವನಾರು ಚೆನ್ನಾಗಿರ್ಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವಳಿಗೆ. ಆಮೇಲೆ ಇಷ್ಟೆಲ್ಲ ಬರ್ದಿರ್ತಾಳೆ, ಬರ್ದ್ಬಿಟ್ಟು ಅದಲ್ಲಿ ಲಾಸ್ಟ್ ಬರ್ದಿರ್ತಾಳೆ, ಅಕಸ್ಮಾತ್ ನೀನು ನನ್ನ ಮೀಟ್ ಮಾಡಕ್ ಆಗ್ಲಿಲ್ಲ, ಆ ಟೈಮ್ಲಿ ನಾ ಬಂದು ನೀನ ಮೀಟ್ ಮಾಡ್ಲಿಲ್ಲ ಅಂದ್ರೆ ನೀ ಅರ್ಥ ಮಾಡ್ಕೊ,
ನಾನು ಇನ್ನೂ ಅವಳನ್ನ ಮರೆಯಕ್ ಆಗಿಲ್ಲ ಯಾಕೆಂದ್ರೆ ಅದರಿಂದನೇ ನಾನು ಬಂದಿಲ್ಲ ಅಂತ ನೀ ಅರ್ಥ ಮಾಡ್ಕೊ ಅಂತ ಬರೆದಿರ್ತಾಳೆ. ಇದ್ ನೋಡಿದಾಗ ಹೀರೋಗೂ ಅನ್ಸುತ್ತೆ ನಂಗೆ ಸಿಕ್ಕಿದ್ ಅಷ್ಟೇ ಬಾಡು ಅಂತ ಅಂದ್ಬಿಟ್ಟು ಸ್ವಲ್ಪ ಫೀಲ್ ಮಾಡ್ಕೊಂಡೆ ಎದ್ದೋಗನೆ. ಅವಾಗ ಇನ್ನೊಂದ್ ಸೀನ್ ತೋರಿಸ್ತಾರೆ, ಹೀರೋಯಿನ್ ಅದೇ ಟೈಮ್ಗೆ ಬರಳೆ. ಅಂದ್ರೆ ಅವಳು 2 ವರ್ಷ ಆದ್ಮೇಲೆ ಬರಲ್ಲ, 3 ವರ್ಷ ಆದ್ಮೇಲೆ ಬರ್ತಾಳೆ. ಬಂದಾಗ ಅಲ್ಲಿ ಒಬ್ರು ಕೂತ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಿರ್ತಾಳೆ. ಅವಳು ಲೈಫ್ ಸ್ಟೋರಿ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ, ಈಗ ನಡೆದಿದ್ದೆಲ್ಲ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಸರಿ ನೀನು ಕೇಳ್ದೆ ಏನಕ್ಕೆ 2 ವರ್ಷ ಕೇಳ್ದೆ? ಆಗ 2 ವರ್ಷ ಏನಕ್ಕೆ ಅಂದ್ರೆ ಫಸ್ಟ್ ನಾನು ಅವನ ಮೇಲೆ ಅವನಿಗೆ ನಾನು ಮೋಸ ಮಾಡಿದೀನಿ ಅಂತ ಗಿಲ್ಟಿ ಫೀಲ್ ಅಲ್ಲಿ ಇದೆ, ಅದಲ್ದೆ ನಾ ಇವನಿಗೂ ಮೋಸ ಮಾಡ್ತಾ ಇದೀನಿ ಅಂತ ಗಿಲ್ಟಿ ಫೀಲ್ ಅಲ್ಲಿ ಇದೆ. ಈ ಪ್ರೀತಿ ನಿಜಾಲು ಒಜ್ಜಿನಲ್ಲ, ನಿಜಾಲು ನಡೀತಿರದ ಅಂತ ನಾನು ತಿಳ್ಕೊಳ್ಳೋಕೋಸ್ಕರ ನಾನು ಈ ತರ ಒಂದು ಡಿಸಿಷನ್ ತಗೊಂಡೆ. ಅಂದ್ರೆ ಈ ಮಧ್ಯದಲ್ಲಿ ಯಾವತ್ತಾರು ಒಂದಿನ ನಾವು ಮತ್ತೆ ವಿಧಿ ನಮ್ಮನ್ನ ಸೇರಿಸ್ತು ಅಂದ್ರೆ ಅವಾಗ ಒಂದಾಗ್ಬೋದಿರು ಅಂತ ಅನ್ಕೊಂಡು ನಾನು ಯೋಚನೆ ಮಾಡಿದೆ. ಬಟ್ ಅದನ್ನ ನಾನು ತುಂಬಾ ತಪ್ಪಾಗ್ಬಿಟ್ಟೆ ಅಂತ ನನ್ಗೆ ಅನ್ಸ್ತಿದೆ ಅಂತ ಹೀರೋಯಿನ್ ಹೇಳ್ತಾಳೆ. ಅವಾಗ ಇಷ್ಟೆಲ್ಲ ಸ್ಟೋರಿ ಕೇಳಿದ್ಮೇಲೆ ಅವ್ರು ಹೇಳ್ತಾರೆ, ನಿನ್ ಸ್ಟೋರಿ ಹೇಳ್ದೆ, ನೀ ಈ ಮರ ಸ್ಟೋರಿ ಗೊತ್ತಾ ಅಂತಾರೆ. ಏನು ಅಂತಂದ್ರೆ ನೋಡು, ನೀನು ಈ ಜಾಗದಲ್ಲಿ ಬರಕ್ಕಿಂತ ಮುಂಚೆ ಈ ಮರ ಹಿಂಗಿಲ್ಲ ಅಂತ ಕೇಳ್ತಾರೆ. ಅವ್ಳು ನೋಡ್ಬಿಟ್ಟು ಮರನ ಸ್ವಲ್ಪ ದುರ್ಗಾಯಿಸ್ಕೊಂಡು ನೋಡ್ತಾಳೆ, ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಅಂತಾಳೆ. ಏನಕ್ಕೆ ಅಂದ್ರೆ ಇದು ಒಂದ್ ಕಾಲದಲ್ಲಿ ಫುಲ್ಲು ಸಿಡ್ಲಿ ಬಿದ್ಬಿಟ್ಟು ಮರ 2 ಭಾಗ ಆಗ್ಬಿಡು. ಅದು ನಾನ್ ನೋಡ್ದಾಗೆ ತುಂಬಾ ಬೇಜಾರಾಗಿತ್ತು, ಅಯ್ಯೋ ಹೋಯ್ತಲ್ಲ ಮರ ಅಂತ. ಯಾಕೆಂದ್ರೆ ನಾ ಅವಾಗ ಹೋಗಿ ಬಂದ್ ಇಲ್ಲಿ ಕೂತ್ಕೋತಾ ಇದ್ದೆ. ಬಟ್ ಆದ್ರೆ ನಿಮ್ ಹುಡ್ಗನೋ ಲವ್ ಮಾಡಿದೇನೆ ಅಂತ ಹೇಳ್ದಲ್ಲ, ಆ ಹುಡ್ಗ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ದ, ಈ ತರ ನಾನ್ ಲವರ್ ಬಂದ್ಬಿಟ್ಟು ಇದ್ ನೋಡಿದಾಗ ತುಂಬಾ ಫೀಲ್ ಮಾಡ್ತಾಳೆ, ಅದಕ್ಕೆ ನಾ ಒಂದ್ ಪ್ಲಾನ್ ಮಾಡಿದೀನಿ ಅಂತ ಅನ್ಬಿಟ್ಟು ಆ ಮರದಿರೋ ಬೇರ್ನ ಕಿತ್ಕೊಂಡ್ ಹೋಗ್ಬಿಟ್ಟು ಭೂಮಿಯಿಂದನೇ ಕಿತ್ಬಿಟ್ಟು ಇನ್ನೊಂದ್ ಮರನ ಕರೆಕ್ಟ್ ಬಂದು ನೆಟ್ಬಿಟ್ಟು ಹೋದ. ಆಲ್ಮೋಸ್ಟ್ ಅಲ್ಲಿ ತುಂಬಾ ವರ್ಷ ಆಯ್ತು, ಅಂದ್ರೆ ಆ 1 ವರ್ಷ ಒಳಗಡೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳ್ತಾರೆ. ಇದು ಒಂದ್ ಹುಡ್ಗಿಗೆ ಇಷ್ಟೆಲ್ಲ ಮಾಡ್ತಾನೆ ಅಂತ ನನ್ಗೆ ಇಮ್ಯಾಜಿನ್ ಮಾಡಿರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಇದನ್ನ ಕೇಳಿದಾಗ ಹೀರೋಯಿನ್ಗೆ ಶಾಕ್ ಆಗ್ಬಿಡುತ್ತೆ. ಅವಾಗ ಅವಳ ಲೆಟರ್ ಇರುತ್ತಲ್ಲ ಅದನ್ನ ಹುಡ್ಬಿಟ್ಟು ನೋಡ್ತಾಳೆ, ಅದ್ರಲ್ಲಿ ಅವನು ಫುಲ್ ಅವಳ ಫೀಲಿಂಗ್ ಇಂದ ಅವ್ನ ಲವ್ ಸ್ಟೋರಿನೆಲ್ಲ ಬರ್ದಿರ್ತಾನೆ. ಇದ್ ನೋಡಿದಾಗ ಅವಳಿಗೆ ಇನ್ನೂ ಕರಳೆಲ್ಲ ಕಿವುಚ್ದಂಗ ಆಗಿದೆ, ಎಂತ ಹುಡುಗನ ನಾ ಮಿಸ್ ಮಾಡ್ಕೊಬಿಟ್ನಲ್ಲ ನನ್ನ ಲೈಫ್ ಅಲ್ಲಿ ಅಂತ. ಅವಾಗ ಸರಿ ಫೋನ್ ಯಾರು ಮಾಡೋಣ ಅಂತ ಅನ್ಬಿಟ್ಟು ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಅದು ಹೀರೋಗೆ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ಆ 2 ವರ್ಷದಿಂದ ಅವನು ಟ್ರೈನ್ ಇಂದ ಜಂಪ್ ಮಾಡಿದಾಗ ಫೋನ್ ಬಿದ್ದೋಗಿ ಫೋನ್ ಹೊಡೆದೋಗ್ಬಿಟ್ಟಿರುತ್ತೆ. ಆ ಸೀನ್ ಇಂದಾನೆ ಅವ್ನ ಫೋನ್ ಹೋಗ್ಬಿಡ್ತು, ಆ ಸಿಮ್ಮು ಹೋಗ್ಬಿಡ್ತು. ಅದರಿಂದ ಅದು ಕಲೆಕ್ಷನ್ ಇರಲ್ಲ. ಅದರಿಂದಾಗಿ ಇವಳು ಫೋನ್ ಮಾಡಿದಾಗ ಅದು ಕನೆಕ್ಟ್ ಆಗಲ್ಲ. ಫೀಲ್ ಮಾಡ್ತಾ ಇರ್ಬೇಕಾರೇನೆ ಆ ಟ್ರೈನ್ ಅಲ್ಲಿ ಹೋಗಿರ್ತಾಳೆ. ಆ ಕಡೆ ನೋಡ್ಬಿಟ್ಟು ಹೀರೋ ಯಾರೋ ಅದು ಅಂತ ಅನ್ಬಿಟ್ಟು ಹುಡಿಕೊಂಡು ಓಡ್ ಬರ್ತಾನೆ. ನೋಡ್ಬಿಟ್ಟು ಹಿಂಗ್ ಒಳಗ್ ಬರಕ್ಕೆ ಅಷ್ಟರಲ್ಲಿ ಅದು ಡೋರ್ ಕ್ಲೋಸ್ ಆಗ್ಬಿಡೆ. ಅವ್ನು ತುಂಬಾ ತಟಾನೆ, ಬಟ್ ಹೀರೋನ್ಗೆ ಅದು ಫ್ಲಾಶೇ ಆಗಲ್ಲ, ಜಸ್ಟ್ ಮಿಸ್. ವಿಧಿ ಇವ್ರಿಬ್ಬರನ್ನ ಸೇರಿಸದಂಗ್ ಮಾಡ್ತಾನೆ ಇದೆ. ವಿಧಿ ಇವ್ರಿಬ್ಬರನ್ನ ಒಂದ್ ಮಾಡೋದೇ ಆಗ್ತಾನೆ ಇಲ್ಲ. ಏನಪ್ಪಾ ಅಂತ ಅನ್ಕೊಂಡು ಇವ್ರ ಲೈಫೇ ನಡೀತಾರೆ. ಆಮೇಲೆ ನೋಡಿದ್ರೆ ಒಂದು ಅಜ್ಜಿನ್ ತೋರಿಸ್ತಾರೆ. ಅಯ್ಯಯ್ಯೋ ನಮ್ಮ ಹುಡ್ಗಿಗೆ ಏಜ್ ಆಗೋಯ್ತಾ ಅಂತ ನಾವ್ ಅನ್ಕೋದೆ. ಇಲ್ಲ ಅದು ಅಜ್ಜಿ ಯಾರು ಅಲ್ಲ, ಹೀರೋಯಿನ್ ಬರ್ತಾಳೆ, ಅವ್ರು ಬಂದ್ಬಿಟ್ಟು ಮಾತಾಡ್ತಿರ್ತಾಳೆ. ಆ ಲೇಡಿ ಯಾರು ಅಲ್ಲ, ಅದು ಆ ಹುಡ್ಗ ಹೀರೋಯಿನ್ ಲವ್ ಮಾಡ್ತಿದ್ನಲ್ಲ ಅದೇ ಹುಡ್ಗನ ಅಮ್ಮ. ಅವಾಗ ಅವ್ರ ಆಂಟಿ ಇರ್ತಾರಲ್ಲ, ಅವ್ರು ಕೇಳ್ತಾರೆ, ಸರಿ ನೀನು ಲಂಡನ್ ಇದ್ದಂತೆ ಏನಾಯ್ತು ಅಂದಾಗ, ಲಂಡನ್ ನಿಮ್ ಮಗನ್ನ ನನ್ಗೆ ಮರೆಯಕ್ ಆಗಿರ್ಲಿಲ್ಲ, ಅದರಿಂದನೇ ಅವಳನ್ನ ಮರಿಬೇಕು ಅನ್ನೋ ಒಂದೇ ಒಂದ್ ರೀಸನ್ಗೋಸ್ಕರ ಲಂಡನ್ಗೆ ಹೋದೆ, ಕಷ್ಟಪಟ್ಟು ಮರ್ತಿದೀನಿ ಅಂತ ಹೇಳ್ತಾಳೆ. ಮರ್ತಾ ಅಂತ ಅಂದಾಗ ಅನ್ಸುತ್ತೆ ಅಂತ ಅವಳು ಹೇಳ್ತಾ ಇರ್ತಾಳೆ. ಹೌದಾ ಬಾಡ, ನೀವ್ ಒಳ್ಳೆ ವಿಷಯ ಹೇಳಿದ್ಯಾ, ನಿನ್ಗೆ ಒಂದು ಒಳ್ಳೆ ಹುಡುಗನ್ನ ನಿನ್ಗೆ ಪರಿಚಯ ಮಾಡಿಸ್ಬೇಕು ಅಂತ ನಾ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ನೀನ್ ನೋಡಿದ್ರೆ ಈ ತರ ಇರೋ ಸಿಚುವೇಶನ್ ಹೆಂಗ್ ನಿಂಗೆ ಹೇಳೋದು ಅಂತ ಯೋಚನೆ ಮಾಡಿ ಇವತ್ತು ಬರ್ತಾನೆ ಇರು ಅಂತ ಅನ್ಬಿಟ್ಟು ಹಿಂಗೆ ಮಾತಾಡ್ತಿರಾಗ ಒಂದ್ ಹುಡುಗ ಬರ್ತಾನೆ. ಅವ್ನ್ ಬಂದೆ, ಚಿಕ್ಕ ಮಗು ಅಯ್ಯಯ್ಯೋ ಚಿನ್ನು ಅಂತ ಅನ್ಬಿಟ್ಟು ಕೆನ್ನೆ ಹಾಕ್ಬಿಟ್ಟು ಚೆನ್ನಾಗಿ ಗಿಣ್ತಾ ಇರ್ತಾರೆ. ಅದು ಯಾರು ಅಲ್ಲ, ಹೀರೋನೆ. ಅಂದ್ರೆ ಅವ್ನ್ ಸ್ಟಾರ್ಟಿಂಗ್ ಸೀನ್ ಹೇಳಿದ್ನಲ್ಲ ಅದೇನೆ. ಇವ್ರು 3 ವರ್ಷ ಆದ್ಮೇಲೆ ಇಬ್ರು ನೋಡ್ಕೋತಾರೆ. ಹೀರೋ ತಿರುಗಿ ನೋಡಿದಾಗ ಅವ್ನಿಗೆ ಸಾಕು ಹೀರೋನ್ ಕೂತಿರೋದು. ಅವಳಿಗಂತೂ ದಂಗಾಗ್ಬಿಟ್ಟಿರ್ತಾಳೆ ಕೂತ್ಕೊಂಡು. ಇಲ್ಲಿ ಅವ್ರ ಆಂಟಿ ಏನೇನೋ ಹೇಳ್ತಾ ಇರ್ತಾರೆ, ಬಟ್ ಆದ್ರೆ ಇವ್ರ ಮುಖದಲ್ಲಿ ನೋಡ್ತಿರೋ ನಗು, ಕಣ್ಣಿ ನಿಂತ್ಕೊಂಡಿರೋ ಕಣ್ಣೀರು ಇಬ್ರು ಎಷ್ಟು ಖುಷಿ ಪಡಿಸ್ತಾ ಇದೆ ಅಂತ ಅವ್ರ ಮುಖದಲ್ಲೇ ಗೊತ್ತಾಗಿದೆ. ಅವಾಗ ಹೀರೋ ಹತ್ರ ಕೇಳ್ತಾರ, ಸರಿ ನೀ ಲಂಡನ್ಗೆ ಹೋಗ್ಬೇಕು ಅಂತ ಏನೇ ಹೇಳ್ತಾ ಇದ್ದೆ ಅಂತೆ, ಹೋಗಲ್ವಾ ಅಂದಾಗ, ಇನ್ಮೇಲೆ ಹೋಗ್ಬೇಕು ಅಂತ ನೆಸೆಸಿಟಿ ಇಲ್ಲ ಅಂತಾನೆ ಹೀರೋ. ಏನಕ್ಕೆ ಅಂದ್ರೆ ಹೀರೋಯಿನ್ ಬಂದ್ಬಿಟ್ಟಳಲ್ಲ, ಇನ್ನೇನ್ ಅಲ್ಲೋಗಿ ಏನ್ ಮಾಡ್ತಾನೆ ಇವನು. ಅದಾದ್ಮೇಲೆ ಇವ್ರಿಬ್ರು ಮುಖ ನೋಡ್ಕೊಂಡು ನಗರದ್ ನೋಡ್ಬಿಟ್ಟು ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ, ಹಲೋ ನಿಮ್ಮಿಬ್ರಿಗೆ ಏನಾದ್ರು ಪರಿಚಯ ಇದೆಯಾ, ಯಾಕೆಂದ್ರೆ ನಾನು ಹೇಳ್ದಲ್ಲ ಅದೇ ಹುಡುಗ ಇವನು ಅಂತ ಅವ್ರ ಅತ್ತೆ ಹೇಳ್ತಾರೆ. ಅವಾಗ ಒಬ್ರಿಗೊಬ್ರು ಏನು ಮಾತಾಡದೆ ಸ್ವಲ್ಪ ಅಂತ ತಲೆ ಆಡಿಸ್ತಾರಷ್ಟೇ. ಹೆಂಗೋ ಇವ್ರಿಬ್ರು ಲೈಫ್ ಸ್ಟೈಲ್ ಇವ್ರ ಲವ್ ಸ್ಟೋರಿ ಕಂಟಿನ್ಯೂನೇ ಆಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ ಅಂತ ಇದ್ದಿದ್ದು ಇವ್ರ ಅದೇ ದಯದಿಂದ ಇವ್ರಿಬ್ರು ಒಂದಾಗ್ಬಿಡ್ತಾರೆ. ಆಮೇಲೆ ಕ್ಯಾಮ್ರಾ ಕೆಳಗೆ ಜೂಮ್ ಇನ್ ಆಗಿದೆ, ನೋಡಿದ್ರೆ ಅವ್ರಿಬ್ರು ಕೈ ಹಿಡ್ಕೊಂಡು ಕೂತಿರ್ತಾರೆ. ಹಂಗೆ ಇದು ಹ್ಯಾಪಿ ಎಂಡಿಂಗ್ ಆಗಿ ಈ ಮೂವಿ ಮುಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.